ನಮಸ್ಕಾರ, ಶುಭೋದಯ. ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಸಾಕ್ಷಾತ್ ಲಕ್ಷ್ಮಿಯ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಇನ್ನು ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ. ಕಳೆದ 23 ವರ್ಷಗಳಿಂದ ಜನಸಾಮಾನ್ಯರಿಂದ ಹಿಡಿದು ಪ್ರಮುಖರವರೆಗೂ ದೇಶ ವಿದೇಶಗಳಲ್ಲಿ ನಡೆಯುವಂತಹ ಆಗು ಹೋಗುಗಳ ಬಗ್ಗೆ ನಿಖರವಾದ ಭವಿಷ್ಯವನ್ನ ನುಡಿದಿರುವಂತಹ ಜಗತ್ ಪ್ರಸಿದ್ಧ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿಗಳಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಜಯ ಶ್ರೀನಿವಾಸನ್ ಗುರೂಜಿಯವರು. ಬನ್ನಿ ಅವರನ್ನ ಈ ದಿನದ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಗುರೂಜಿ ನಮಸ್ಕಾರ. ವೀಕ್ಷಕರೆಲ್ಲರ ಪರವಾಗಿ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರಬೇಶ್ವರಾಯ ನಮಃ. ಇನ್ನು ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಜನ್ಮದಿನ ಭವಿಷ್ಯದಲ್ಲಿ ಯಾವೆಲ್ಲ ವಿಶೇಷ ವಿಚಾರಗಳನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ ಅನ್ನುವಂತಹ ಕಾತರ ನಮ್ಮೆಲ್ಲರಲ್ಲೂ ಇದೆ. ಇನ್ನು ತಡ ಮಾಡದೆ ಬನ್ನಿ ಇದೀಗ ಆರಂಭಿಸೋಣ ಜನ್ಮದಿನ ಭವಿಷ್ಯವನ್ನ. ಗುರುಜಿ, ಜನ್ಮದಿನ ಭವಿಷ್ಯದಲ್ಲಿ ವಿಶೇಷವಾಗಿ ಇವತ್ತು ಮೊದಲನೇದಾಗಿ ತಮಗೆ ಶುಭಾಶಯಗಳನ್ನ ತಿಳಿಸಲೇಬೇಕು. ಲಕ್ಷ್ಮೀ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ. ಜೊತೆಗೆ ಇವತ್ತು 4ನೇ ಆಗಸ್ಟ್ 2017 ಈ ಒಂದು ದಿನಾಂಕದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ಯಾವೆಲ್ಲ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಿ ಗುರುಜಿ? ತಿಳಿಸ್ಕೊಡ್ತೀನಿ. ಮೊದಲಿಗೆ ಆಗಸ್ಟ್ 4ನೇ ತಾರೀಕು ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 4ನೇ ತಾರೀಕು ಆಗಸ್ಟ್ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಕರ್ನಾಟಕ ರಾಜ್ಯಾದ್ಯಂತ, ನಾಡಿನಾದ್ಯಂತ, ಆಮೇಲೆ ಭಾರತ ದೇಶದಾದ್ಯಂತ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಿಳಿಸ, ನಿಮಗೂ ಸಹ. ಸೊ ತುಂಬಾ ಮುಖ್ಯವಾಗಿ ಇವತ್ತು 4ನೇ ತಾರೀಕು ಹುಟ್ಟಿದ್ದಾರೆ. 4ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಏನು ತಿಳ್ಕೋಬೇಕು ಅಂತ ಹೇಳ್ತಕ್ಕಂಥ ಆತುರ ಕಾತುರ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಇದ್ರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಏನಾದರೂ ತಿಳ್ಕೊಳ್ಳೋಣ ಅಂತ ಹೇಳ್ತಕ್ಕಂಥ ಕಾತುರ ಕೂಡ ಹೆಚ್ಚು ಜನರಲ್ಲಿ ಇರುತ್ತೆ. ಸೊ ತುಂಬಾ ಮುಖ್ಯವಾಗಿ ನಾನು 4ನೇ ಸಂಖ್ಯೆನ ಹೇಳ್ತಕ್ಕಂಥದ್ದೇ 1ನೇ ಸಂಖ್ಯೆಗೆ ತಂದೆ, 2ನೇ ಸಂಖ್ಯೆಗೆ ತಾಯಿ, 3ನೇ ಸಂಖ್ಯೆಗೆ ಗುರು, 4ನೇ ಸಂಖ್ಯೆಗೆ ದೈವ ಅಂತ. ಇವತ್ತು ಆ ದೈವದ ತಾರೀಕಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದು ಕೂಡ ತುಂಬಾ ಒಳ್ಳೇದೆ. ಅದರಲ್ಲಿ ತಗೊಂಡ್ರೆ ಶುಕ್ರ ಗ್ರಹ ರಾಹುಗ್ರಹ ಜೊತೆಗೆ ಸಂಬಂಧಪಟ್ಟಾಗ ಹೆಚ್ಚು ಹಣಕಾಸು ಕೂಡ ತೋರಿಸುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳು ಒಂದ್ ಸ್ವಲ್ಪ ಭಯಭೀತರಾಗ್ತಕ್ಕಂಥದ್ದನ್ನು ತೋರಿಸುತ್ತೆ ಶುಕ್ರ ರಾಹು ಇದ್ದಾಗ. ಅದನ್ನ ಪಾಸಿಟಿವ್ ವಿಷಯಗಳನ್ನ ಮಾತ್ರ ತಗೊಂಡು ನೆಗೆಟಿವ್ ನ ಪಕ್ಕಕ್ಕೆ ಬಿಡೋದು ಉತ್ತಮ. 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ನಾವು ಹೆಚ್ಚು ಹೇಳ್ತಕ್ಕಂಥದ್ದು 4 ಅಂದ್ರೇನೆ ನಾಗಕ್ಕೆ ಹೋಲಿಸಿ ಮಾತಾಡ್ತೀವಿ ನಾವು. ನಾಗದ ತಲೆಯನ್ನು ಮಾತ್ರ ಪೂಜೆ ಮಾಡ್ತೀವಿ. ಸೊ ಕಾಯ್ತಕ್ಕಂಥ ಕೆಲಸ ಮಾಡೋದು ನಾಗ. ಕಾಯ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಾಗದ ರೀತಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ರೆ, ಕಾಯ್ತಕ್ಕಂಥ ಕೆಲಸವನ್ನೇ ಇವರು ರೂಢಿ ಮಾಡ್ಕೊಂಡ್ಬಿಟ್ರೆ ಇವರಿಗೆ ದೈವದ ಪಟ್ಟ ಸಿಕ್ಕೇ ಸಿಗುತ್ತೆ. ಇವತ್ತೆಲ್ಲರೂ ಎಲ್ಲವನ್ನ ನಾಗರಾವ್ ಅಂತಾನೆ ಅಂತಾರೆ. ಅದೇ ಏನಾದ್ರೂ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಶಕ್ತಿ ಬಂದ್ಬಿಡ್ತಂದ್ರೆ ನಾಗ ದೇವತೆ ಅಂದ್ಬಿಡ್ತಾರೆ. ಎಲ್ರೂ ಹಾವು ಅಂತಾನೆ ಕರೆಯೋದು, ಹಾವು ಇಲ್ಲ ನಾಗ. ಹಾವು ಬಂತು, ಯಾವ ಹಾವು ಬಂತು ಅಂದ್ರೆ ಬೇರೆ ಬೇರೆ ಹಾವು ಹೇಳ್ತಾರೆ. ನಾಗರ ಹಾವು ಬಂತು ಅಂದ್ರೆ ಮಾತ್ರ ನಾಗರ ಹಾವು ಅಂತಾರೆ. ಅದಕ್ಕೂ ಮೇಲೆ ಏನಾದ್ರು ಒಂದ್ ಸ್ವಲ್ಪ ಆಯ್ತು ಅಂದ್ರೆ ನಾಗ ದೇವತೆ ಅಂದ್ಬಿಡ್ತಾರೆ. ಆಗ ಬರೀ ಹಾವಾಗಿ ಇವರು ಹುಟ್ಟಿದ ತಕ್ಷಣ ಇವರು ಹಾವು, ಸ್ವಲ್ಪ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ರೆ ನಾಗರ ಹಾವು, ಕಾಯ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ರೆ ನಾಗ ದೇವತೆನೇ ಆಗ್ಬಿಡ್ಬೋದು, ನಾಗ ದೇವರೇ ಆಗ್ಬಿಡ್ಬೋದು ಅನ್ನೋಷ್ಟು ಎತ್ತರಕ್ಕೆ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶಕ್ತಿ ಇರೋದ್ರಿಂದ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಾಯ್ತಕ್ಕಂಥ ಕೆಲಸವನ್ನ ಮೈಗೆ ರೂಢಿಸ್ಕೋಬೇಕಾಗಿರೋದು ಮುಖ್ಯ. ಇದೆಲ್ಲ ಪಾಸಿಟಿವ್ ಪ್ಲಸ್ ಮೈನಸ್ ಹೇಗಿರುತ್ತೆ ಅಂತ ಕೆಲವು ಹೆಲ್ತ್ ಇಶ್ಯೂಸ್ ನಲ್ಲಿ ನಾವು ಕಂಡ್ಕೋಬಹುದು ಅನ್ನೋದ್ರಿಂದ ಇವತ್ತಿಂದ ಕೆಲವು ರೀತಿ ನಾವು ತಿಳ್ಕೊಂಡು ಹೋಗ್ಬಿಡ್ಬೋದು. ಯಾರಿಗೇ ಆಗ್ಲಿ ಈ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆಲ್ಲ ನೀವು ನೋಡಿದ್ರೆ ಅಂದ್ರೆ 2 ಹಲ್ಲಂತೂ ಮುಂದೆ ಬಂದಿರುತ್ತೆ ಅವ್ರಿಗೆ. 2 ಹಲ್ಲು, ಯಾಕಂದ್ರೆ ಹಾವಿಗೆ 2 ಹಲ್ಲು ಮುಂದೆ ಬಂದಿದೆ. ಅವ್ರಿಗೇನೆ ಲೈನ್ ಆಗಿ ಹಲ್ಲುಗಳಿರ್ಲಿ, 2 ಹಲ್ಲು ಮಾತ್ರ ಸ್ವಲ್ಪ ಕೋರೆ ಹಲ್ತರ ಸ್ವಲ್ಪ ಮುಂದೆ ಬಂದೇ ಇರುತ್ತೆ. ಅದೇ ರೀತಿ ಹಲ್ಲುಗಳಲ್ಲಿ ಪ್ರಾಬ್ಲಮ್ ಬರೋದು ಇವ್ರಿಗೆ, ಯಾಕಂದ್ರೆ ಹಾವಿಗೆ ಹಲ್ಲು ಕಿತ್ತಾಕ್ಬಿಡ್ತಾರೆ ಅಂತಾರೆ, ಹಲ್ಲು ಕಿತ್ತಾಕ್ಬಿಡ್ತಾರೆ ಅಂತ. ಆಮೇಲೆ ಹಾವು ಬೆಂಡಾಗಿ ಹೀಗೆ ಹಾಗೆ ಹೋಗೋದ್ರಿಂದ ಮನುಷ್ಯನ ಮೈಯಲ್ಲಿ ಎಲುಬಿದೆಯಲ್ಲ, 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನಾಗುತ್ತೆ, ಎಲುಬುಗಳು ತೊಂದರೆ ಬಂದ್ಬಿಡುತ್ತೆ. ಯಾಕಂದ್ರೆ ಬೆಂಡಾಗ್ತಾ ಏನಾಗುತ್ತೆ ಹೇಳಿ, ಎಲುಬುಗಳೆಲ್ಲ ಸೌದೋಗುತ್ತೆ. ಸೌದೋಗೋದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಇವ್ರು ಕುತ್ಕೊಂಡ್ರೆ ನಿಂತ್ಕೊಳ್ಳೋಕಲ್ಲ ಅಂತ ಹೇಳ್ತಕ್ಕಂಥ ಎಲುಬುಗಳ ತೊಂದರೆ ಕೂಡ ಬಂದ್ಬಿಡುತ್ತೆ.
ಆಗ ನಾವು ಈ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ತಿಳ್ಕೊಬೇಕಾಗಿರೋದಿಷ್ಟೇ. ಕಾಯ್ತಕ್ಕಂಥ ಕೆಲಸ ಏನಾದರೂ ಮಾಡ್ಕೊಂಡು ಬಂದ್ರು ಅಂತ ಇಟ್ಕೊಳ್ಳಿ, ಈ ಪ್ರಾಬ್ಲಮ್ಸೇ ಇವ್ರಿಗಿರಲ್ಲ. ಕಾಯ್ತಕ್ಕಂಥ ಕೆಲಸದಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಇಲ್ಲ ಪ್ರೀವಿಯಸ್ ಬರ್ತ್ ಏನಾದರೂ ಬ್ಯಾಲೆನ್ಸ್ ಇತ್ತು ಅಂದ್ರೆ ಇವ್ರಿಗೆ ತೊಂದರೆ ಆಗ್ಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರನೇ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಾಯ್ತಕ್ಕಂಥ ಕೆಲಸವನ್ನೇ ರೂಢಿಸ್ಕೊಳ್ಳಿ ಅಂತ ಹೇಳಿದ್ವಿ. ಆ ಕಾಯ್ತಕ್ಕಂಥ ಕೆಲಸ ಎಷ್ಟು ಉನ್ನತವಾದಂಥ ಹುದ್ದೆ ಆಗ್ಬೋದು ಅಂದ್ರೆ, ಧನರಾಶಿಗಳನ್ನೆಲ್ಲ ಕಾಯ್ತಕ್ಕಂಥ, ಇವಾಗ ಇನ್ಕಮ್ ಟ್ಯಾಕ್ಸ್ ಯಾರೇ ಆಗಲಿ ದುಡ್ಡು ಕಟ್ಟಿಲ್ಲ ಅಂತ ತಗೊಂಡೋಗಿ ಕಟ್ರಿ ದುಡ್ಡನ್ನ ಅಂತ ಹೇಳಿ ಬಂದು ಅಟ್ಯಾಕ್ ಮಾಡ್ತಾರೆ ನೋಡಿ. ಅದಕ್ಕೆ ನಾನು ಹೇಳ್ತೀನಿ, ಸ್ಕ್ರೂಟಿನಿ ಮಾಡ್ತಕ್ಕಂಥ ಕೆಲಸದಲ್ಲಿ 4ನೇ ತಾರೀಕು 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟಿದಂಥ ರೀತಿ ಬೇರೆ ಯಾರು ಇಲ್ಲ. ಅವ್ರು ಬಂದು ಇವಾಗ ಹಾವು ಮನೆಗೆ ಪ್ರತ್ಯಕ್ಷ ಆಯ್ತು ಅಂತ ಇಟ್ಕೊಳ್ಳಿ, ಕಾಣಿಸ್ತು ಅಂತ ಇಟ್ಕೊಳ್ಳಿ, ಮನೆಯಲ್ರವರೆಲ್ಲ ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಹಾವು ಬಂದ್ಬಿಡ್ತು ನಮ್ಮ ಮನೆಗೆ, ಹಾವು ಮತ್ತೆ ಎಲ್ಲಿ 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 ಅಂತ ಎಲ್ಲ ಮನೆಯಲ್ರವರೆಲ್ಲ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ರೀತಿ ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ಬೋದು, ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗ್ಬೋದು, ಈ ತರ ಒಂದು ಹಣವನ್ನ ಕಾಯ್ತಕ್ಕಂಥ ಒಂದು ಅಧಿಕಾರಿ ಆಗ್ಬೋದು, ದೇಶವನ್ನ ಕಾಯ್ತಕ್ಕಂಥ, ಗಡಿಯನ್ನ ಕಾಯ್ತಕ್ಕಂಥ ಆರ್ಮಿ ನೇವಿ ಆಫೀಸರ್ಸ್ ಆಗ್ಬೋದು, ಈ ತರದೆಲ್ಲ ಆಗೋದ್ರಿಂದ ಎಲ್ಲಾ ತಾರೀಕಲ್ಲಿ ಹುಟ್ಟಿರೋ ಮಕ್ಕಳನ್ನು ಕೂಡ ತಂದೆ ತಾಯಿ ಓದಿದ್ವಾ, ಒಂದು ಉದ್ಯೋಗಕ್ಕೆ ಸೇರಿಸಿದ್ವಾ, ಸಂಬಳ ತಗೊಂಡ್ ಬಂದು ಮನೆಗೆ ಕೊಟ್ಬಿಟ್ಟು ಅವನ್ ಮದುವೆ ಮಾಡ್ಕೊಂಡು ಮಕ್ಕಳಾಗ್ಬಿಟ್ರೆ ಸಾಕು ಅಂತ ಹೇಳ್ತಕ್ಕಂಥ ಒಂದು ಸಿಂಪಲ್ ಆದಂತ ವಿಷಯವನ್ನ ಪಕ್ಕದಲ್ಲಿ ಬಿಟ್ಟು 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಾಯ್ತಕ್ಕಂಥ ಕೆಲಸ ಅಂದ್ರೆ ಯಾವ್ಯಾವ ರೀತಿ ಉದ್ಯೋಗಗಳಿಗೆ ಹೋಗ್ಬೋದು, ಸ್ಕ್ರೂಟನಿ ಜಾಬ್ಗೆ, ಎನ್ಕ್ವೈರಿ ಮಾಡ್ತಕ್ಕಂಥ ಜಾಬ್ಗೆ ಅಂತ ಹೇಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಂದೆ ತಾಯಿ ತಿಳ್ಕೊಂಡ್ಬಿಟ್ರೆ ಅವ್ರನ್ನು ಕೂಡ ಒಳ್ಳೆ ಅಧಿಕಾರಿ ಮಾಡಿ ದೇಶದ ಬೊಕ್ಕಸಕ್ಕಾಗ್ಬೋದು, ದೇಶಕ್ಕೆಲ್ಲಾದ್ರೂ ಗಡಿಗೆ ತೊಂದರೆ ಆಗ್ತಿದೆ ಅಂದ್ರೆ ಅದನ್ನೆಲ್ಲ ನಿರ್ವಹಿಸ್ತಕ್ಕಂಥ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಅಧಿಕಾರಿಗಳನ್ನ ಈ ತಾರೀಕಲ್ಲಿ ಹುಟ್ಟಿರೋರ್ನ ಮಾಡ್ಬಿಡ್ಬೋದು. ಆ ತರ ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ, ಚಾಲೆಂಜಿಂಗ್ ಪರ್ಸನಾಲಿಟಿ, ಡಿಫೆಂಡಿಂಗ್ ಪರ್ಸನಾಲಿಟಿ ಇದೆಲ್ಲ ಆಗ್ತಕ್ಕಂಥ ಯೋಗ ಇದೆ ಅಂತ ಹೇಳ್ಕೊಳ್ತಾ, ಇವತ್ತು ವರಮಹಾಲಕ್ಷ್ಮಿ ಬಗ್ಗೆ ಏನಾದ್ರು ಒಂದು ಟಿಪ್ ಬೇಕು ಅಂತ ಎಲ್ಲರಿಗೂ ಒಂದೊಂದು ಆಸೆ. ಪ್ರತಿ ಸರಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರುತ್ತೆ, ಪ್ರತಿ ಸರಿ ಹೋಗ್ತಾ ಇರುತ್ತೆ, ಅದಕ್ಕೇನೋ ಒಂದು ವಿಶೇಷವಾಗಿ ತಿಂಚು ಕೊಡಬೇಕು ಅಂತ ಎಲ್ಲರೂ ಹೇಳ್ತಿರ್ತಾರೆ. ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಹಬ್ಬ ಆಗ್ಲಿ, ಇವತ್ತು ಹಬ್ಬ ಹರಿದಿನಗಳಲ್ಲಿ ಏನೇನೋ ಒಳ್ಳೊಳ್ಳೆದೆಲ್ಲ ಮಾಡ್ಕೋಬೇಕು, ಹೂವ ತರಬೇಕು, ಅದ್ ತರಬೇಕು, ಇದ್ ತರಬೇಕು, ಪೂಜೆ ಮಾಡಬೇಕು, ಲಕ್ಷ್ಮೀನ್ ಕುಂಡ್ರಿಸ್ಬೇಕು, ಹಾಗೆ ಹೀಗೆ ಏನೇನೋ ಹೇಳ್ತೀವಿ. ಈ ತರ ಎಲ್ಲ ಹೇಳುವಾಗ ಎಲ್ಲೋ ಸ್ವಲ್ಪ 4 ವಿಷಯದಲ್ಲಿ ಒಂದ್ ಸ್ವಲ್ಪ ಧರ್ಮ ಎಥಿಕ್ಸ್ ಏನಾದ್ರು ಆಯ್ತು, ನಾವು ಹಬ್ಬನೇ ಮಾಡಕ್ಕಾಗಿದ್ದ ಪರಿಸ್ಥಿತಿ ಕೂಡ ಬಂದ್ಬಿಡ್ತೆ, ನಾವು ಕೋಟ್ಯಾಧಿಪತಿ ಆಗ್ಬಿಟ್ರು ಸರಿ. ಕೆಲವ್ರಿಗಂತೂ ನಡೆದಿದೆ ಅಂತ ಕಾಣುತ್ತೆ, ನಿನ್ನೆ ಮೊನ್ನೆ ನಡೆದಿರೋ ಅಟ್ಯಾಕ್ಗಳಲ್ಲಿ ಇನ್ನು ಹಬ್ಬ ಮಾಡಕ್ಕಾಗಲ್ಲ, ಆ ಪರಿಸ್ಥಿತಿ ಕೂಡ ಬಂದ್ಬಿಡ್ಬೋದು ಏನೋ. ಇವಾಗ ಅರ್ಥ ಇಷ್ಟೇ ನಮಗೆ ಬೇಕಾಗಿರೋದು, ಪ್ರತಿಯೊಬ್ಬರು ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಕನಾಮಿಕ್ಸ್ ವಿನ್ಸ್ ಎಥಿಕ್ಸ್ ಅಂತ ಅಂಬೇಡ್ಕರ್ ಅವರೇ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಒಂದೊಂದ್ಸರಿ ಬೇಜಾರು ಮಾಡ್ಕೊಂಡು. ಯಾಕಂದ್ರೆ ಎಥಿಕ್ಸ್ ನ, ಎಕನಾಮಿಕ್ಸ್ ಒಂದೊಂದ್ಸರಿ ತಿಂದು ತೇಗ್ಬಿಡೋದನ್ನ ನೋಡಿರೋದ್ರಿಂದ ಅವರು ಜೀವನದಲ್ಲಿ ಎಕನಾಮಿಕ್ಸ್ ವಿನ್ ದ ಎಥಿಕ್ಸ್ ಅಂತ ಬರೆದ್ಬಿಟ್ಟು ಹೋಗಿದ್ದಾರೆ. ಬಟ್ ನಾಟ್ ಆಲ್ ಟೈಮ್, ಸೆವರಲ್, ಯಾವಾಗಲೂ ಒಂದೊಂದ್ಸರಿ ಆಲ್ ಟೈಮ್ ಎಥಿಕ್ಸೇ ವಿನ್ ಆಗೋದೇ ಹೊರತು ಎಕನಾಮಿಕ್ಸ್ ವಿನ್ ಆಗಲ್ಲ. ಅದಕ್ಕೋಸ್ಕರ ಇವತ್ತು ನಾವು ತಿಳ್ಕೊಬೇಕಾದ್ರೆ ಈ ಹಬ್ಬದಲ್ಲಿ ಏನು ಅಂದ್ರೆ, ಕಾಂಪಿಟೇಟಿವ್ ವರ್ಲ್ಡ್ ಇದೆ, ನಮ್ಗೆ ಹಣ ಬೇಕು, ನಾವು ಚೆನ್ನಾಗಿ ಜೀವನ ನಡೆಸಬೇಕು ಅಂತ ಹೇಳ್ತಕ್ಕಂಥವ್ರಿಗೆಲ್ಲ 4 ಪಾಯಿಂಟ್ಸ್ ನ ಕರೆಕ್ಟ್ ಮಾಡ್ಕೊಂಡ್ರೆ ಸಾಕು, ಒಳ್ಳೇದಾಗ್ಬಿಡುತ್ತೆ ಅಂತ ನನ್ನ ವಿಷಯ. 2 ಪಾಯಿಂಟ್, 3 ಪಾಯಿಂಟ್. ಈ 3 ಪಾಯಿಂಟ್ ಅಲ್ಲಿ ತುಂಬಾ ಮುಖ್ಯವಾಗಿ ಏನಂದ್ರೆ, ಅಪ್ಪ ಅಮ್ಮ ಅಂತ ನಮಗೆ ಇರತಕ್ಕಂಥ ತಂದೆ ತಾಯಿಗಳನ್ನ ಏನೊಂದು ಪಕ್ಷಪಾತ ಮಾಡದೆ, ನಮ್ಮ ತಂಗಿಗೆ ಒಡವೆ ಕೊಟ್ಟಿರ್ತಾರೆ, ಇಲ್ಲ ನಮ್ಮ ಅಣ್ಣನಿಗೆ ಏನಾದ್ರು ಒಂದು ಸ್ವಲ್ಪ ಸೈಟ್, 2 ಸೈಟ್, ಒಂದು 2 ಎಕರೆ ಜಮೀನು ಜಾಸ್ತಿ ಬರೆದಿರ್ತಾರೆ, ಅಕ್ಕ ತಂಗಿಯರಿಗೆ ಬರೀ ಅರ್ಶನ ಕುಂಕುಮಕ್ಕೆ ಅಂತ ಜಮೀನು ಕೊಟ್ಬಿಟ್ಟಿರ್ತಾರೆ, ಅಣ್ಣನಿಗೆ ಮಾತ್ರ ಜಾಸ್ತಿ ಬರೆದ್ಬಿಟ್ಟಿರ್ತಾರೆ, ಇಲ್ಲ ದೊಡ್ಡ ತಂಗಿಗೆ ಮಾತ್ರ ಸ್ವಲ್ಪ ಒಡವೆಗಳು ಕೊಟ್ಬಿಟ್ಟಿರ್ತಾರೆ, ಚಿಕ್ಕ ತಂಗಿಗೆ ಏನು ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ. ಈ ತರ ಏನೇನೋ ನಡೆದಿರುತ್ತೆ ಮನೆಯಲ್ಲಿ ಆ ಭಾಗಗಳಾಗುವಾಗ. ಅದನ್ನೆಲ್ಲ ಮರ್ತು ತಂದೆ ತಾಯಿಗಳನ್ನ ಪ್ರೀತಿಸ್ಬಿಟ್ರೆ ಸಾಕು, ಇವ್ರ ಮನೇಲಿ ಲಕ್ಷ್ಮಿ ಇರುತ್ತೆ ಅಂತೀನಿ ನಾನು. 2ನೇದು, ಗುರುಗಳು ಅಂತ ಎಲ್ಲೇ ಕಂಡ್ರು ಸರಿ ಅವ್ರನ್ನ ನೋಡಿ ಗೌರವಿಸ್ಬಿಟ್ರೆ ಸಾಕು. ನಮಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಯಾರೋ ಪಾಠ ಮಾಡಿರ್ತಾರೆ, ನಮಗೆ ಕೆಲವು ಯಾವ್ದಾದ್ರು ಹೇಳ್ಕೊಟ್ಟಿರ್ತಾರೆ, ಅದಕ್ಕೆ ಗುರುಗಳನ್ನ ಗೌರವವಾಗಿ ನೋಡಬೇಕು. 3ನೇದು, ದೈವವನ್ನ ಭಕ್ತಿಯಿಂದ ನೋಡಬೇಕು. ಯಾವುದೇ ದೇವರಾಗ್ಲಿ ಅಲ್ಲಿ ಭಕ್ತಿ, ಅವ್ರಿಗೆ ತಗೊಂಡೋಗಿ ಕಿರೀಟ ಕೊಡಬೇಕು, ಅವ್ರಿಗೆ ತಗೊಂಡಾಗ ಅದ್ ಮಾಡ್ಬೇಕು, ಅವ್ರಿಗೆ ತಗೊಂಡಾಗ ಏನೇನೋ ಮಾಡ್ಬೇಕು ಅಂತೇನಿಲ್ಲ. ಆಗ ತಂದೆ ತಾಯಿಗಳಿಗೆ ಪ್ರೀತಿ, ಗುರುಗಳಿಗೆ ಗೌರವ, 3ನೇದು ದೇವರಿಗೆ ಭಕ್ತಿ. ಇವು 3ನ ಕರೆಕ್ಟ್ ಆಗಿ ಯಾರು ಸಲ್ಲಿಸ್ಕೊಂಡು ಬರ್ತಾರೋ ಅವ್ರಿಗೆ ಯಾವತ್ತೂ ಅಷ್ಟೇ ಯಾವ ಕಾರಣಕ್ಕೂ ಕೂಡ ಹಣಕಾಸಿಗೆ ಸರಿ ಇವತ್ತೇನೋ ಪ್ರಾಬ್ಲಮ್ ಅಂತ ನಾಳೆ ಅದು ಸರಿ ಹೋಗ್ತಕ್ಕಂಥ ವಿಷಯಗಳು ನಡೆಯುತ್ತೆ ಹೊರತು ಲಕ್ಷ್ಮೀ ಕಟಾಕ್ಷ ಯಾವತ್ತೂ ಅವ್ರಿಗೆ ಇದ್ದೇ ಇರುತ್ತೆ. ಇವು 3ನಂತೆ ಎಲ್ಲರೂ ಪಾಲಿಸಲೇಬೇಕು ಅಂತ. ಇದರಲ್ಲಿ ನಾವು ತುಂಬಾ ಮುಖ್ಯವಾಗಿ ತಿಳ್ಕೋಬೇಕಾಗಿರೋ ಇನ್ನೊಂದು ಅಂಶ ಏನು ಅಂದ್ರೆ, ಈ ತರ ಹಣಕಾಸು ವಿಷಯದಲ್ಲಿ ಇದರಲ್ಲೆಲ್ಲ ನಡ್ಕೊಂಡು ಬರ್ತಿರೋವಾಗ ನಾವು ಒಂದು ಟಿಪ್ನ ಹೇಳ್ತಾ ಬರ್ತಿದ್ವಿ, ಎವರ್ಗ್ರೀನ್ ಟಿಪ್. ಮಹಾಲಕ್ಷ್ಮಿಗೋಸ್ಕರನೇ ಮಾಡ್ಬೇಕಾದ ಟಿಪ್ ಅಲ್ಲ ಅದು. ಪ್ರತಿಯೊಬ್ಬರಿಗೂ ಅಷ್ಟೇ ಹಣಕ್ಕೆ ನಿಯತ್ತು ಅನ್ನೋದು ಇರಬೇಕು ಅಂತ ಹೇಳೋದಕ್ಕೋಸ್ಕರನೇ ಉಪ್ಪಿಗಿಂತಲೂ ನಿಯತ್ತು ಯಾವುದು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರತಿಯೊಂದು ಮನೆಯವ್ರಿಗೂ ಹೇಳ್ತಿರ್ತಕ್ಕಂಥದ್ದು ಏನು ಅಂದ್ರೆ, ಹಣಕಾಸು ನಿಮ್ಮ ಮನೇಲಿ ಉಳಿಬೇಕಂದ್ರೆ ಹಣಕಾಸು ನೀವು ಕೂಡ ಕೊಡ್ತಕ್ಕಂಥದ್ದನ್ನು ಪ್ರಯತ್ನ ಪಡಬೇಕು.
ಬಚ್ಚಿಟ್ಟಿರೋದೆಲ್ಲ ಪರರಿಗೆ ಹೋಗುತ್ತೆ, ಬಿಚ್ಚಿಟ್ರೆ ಮಾತ್ರ ನಮ್ಮ ಹತ್ರ ಉಳಿಯುತ್ತೆ ಅಂತ ಇವತ್ತೆಲ್ಲ ನಾವು ಎಲ್ಲೆಲ್ಲೋ ನೋಡ್ತಾ ಇದ್ವಿ ಸುದ್ದಿ ವಾಹಿನಿಗಳಲ್ಲಿ. ಬಚ್ಚಿಟ್ರೆ ಏನ್ ಪರಿಸ್ಥಿತಿ ಬರ್ಬೋದು ಅಂತ. ಅದರಿಂದ ಯಾವತ್ತೂ ಅಷ್ಟೇ ಬಚ್ಚಿಡೋದ್ರ ಬದಲು ನಾವು ಸೇರಿಸಿರ್ತೀವಿ. ಇವತ್ತು ಬಹಳ ಜನ ಲಕ್ಷ್ಮಿನ ನಾನು ಇವತ್ತು ಕೊಡಲ್ಲ, ನಾನು ಲಕ್ಷ್ಮಿ ಯಾವತ್ತು ಎತ್ಕೊಡಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಅದೆಲ್ಲದಕ್ಕಿಂತಲೂ ಲಕ್ಷ್ಮಿಯನ್ನ ಲಕ್ಷ್ಮಿ ಹತ್ರನೇ ತಲುಪಿಸ್ಬಿಟ್ಟು ಅವಳ ಹತ್ರ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಒಂದು ಲಕ್ಕಿ ಟಿಪ್ನ ನಾವು ಇವತ್ತು ಹೇಳೋಣ ಎಲ್ರಿಗೂ. ನಾವು ಪ್ರತಿಯೊಬ್ಬರಿಗೆ ಹೇಳ್ತಿರ್ತೀವಿ, ಒಂದು ಬಿಳಿ ಪಿಂಗಾಣಿ ಜಾಡಿ ಬರುತ್ತೆ ಸಣ್ಣದಾಗಿ. ಈ ಸಾಸು ಅದು ಇದೆಲ್ಲ ಇಟ್ಟಿರ್ತಾರೆ ಕೆಲವು ಹೋಟೆಲ್ಸ್ ಎಲ್ಲ ನೋಡಿರ್ತೀರ. ಪಿಂಗಾಣಿ ಜಾಡಿ, ಒಂದು ಸಣ್ಣದಾದಂಥ ಜಾಡಿ ತಗೊಳ್ಳಿ, ಒಂದು ಮುಚ್ಚಳ ಇರತಕ್ಕಂಥ ಜಾಡಿ. ಆ ಜಾಡಿಯಲ್ಲಿ ಶುಕ್ರವಾರದ ದಿನ ಬೆಳಗ್ಗೆ 6:15 6:45 ಬೆಳಗ್ಗೆ 6:15 6:45 ಶುಕ್ರ ಹೊರೆ ಬರುತ್ತೆ. ಆ ಶುಕ್ರ ಹೊರೆಯಲ್ಲಿ ಕಲ್ಲುಪ್ಪು ಅಂತ ಇರುತ್ತೆ, ಅದನ್ನ 6 ಚಿಟಿಕೆ ಕಲ್ಲುಪ್ಪು ತೆಗೆದು ಆ ಜಾಡಿಯಲ್ಲಿ ಹಾಕಿ, 6 ಚಿಟಿಕೆ ಕಲ್ಲುಪ್ಪು ಹಾಕಿ, ಅದ್ರ ಮೇಲೆ 10 ರೂಪಾಯಿಂದ 3 ನೋಟು, 1 ರೂಪಾಯಿಂದ 3 ಕಾಯಿನ್ನು ಆ 10 ರೂಪಾಯಿ ನೋಟಲ್ಲಿ ಮಡಚಿಬಿಟ್ಟು ಆ ಉಪ್ಪಿನ ಮೇಲೆ ಇಟ್ಬಿಡಿ. ಯಾಕಂದ್ರೆ ಕಾಯಿನ್ ಉಪ್ಪಿನ ಮೇಲೆ ಇಟ್ಟರೆ ತುಕ್ಕಿಡ್ದೋಗುತ್ತೆ. ಅದೇ ರೀತಿ 10 ರೂಪಾಯಿ 3 ನೋಟು, ಆ 1 ರೂಪಾಯಿ 3 ಕಾಯಿನ್ ಅಂದ್ರೆ 33 ಆಯ್ತು. 33 ಅನ್ನೋದು ಲಕ್ಷ್ಮೀ ಕಟಾಕ್ಷದ ಸಂಖ್ಯೆ. ಈ 33 ರೂಪಾಯಿನ ಅದರ ಮೇಲೆ ಇಟ್ಬಿಡಿ ಉಪ್ಪಿನ ಮೇಲೆ. ನೆಕ್ಸ್ಟ್ ಶುಕ್ರವಾರ ಬೆಳಗ್ಗೆ 6:15 6:45 ಅದೇ ಶುಕ್ರವಾರಲ್ಲೇ ಆ ದುಡ್ಡನ್ನ ತಗೊಳ್ಳಿ, ಆ ಉಪ್ಪನ್ನ ತಗೊಂಡು ನಿಮ್ಮ ಅಡಿಗೆಗೆ ಬಳಸ್ಕೊಂಡ್ಬಿಡಿ. ಈ ದುಡ್ಡನ್ನ ಏನ್ ಮಾಡ್ತೀರಾ ಅಂದ್ರೆ, ಒಂದು ಕೊಲ್ಲಾಪುರ ಮಹಾಲಕ್ಷ್ಮಿದು ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಫೋಟೋ ಸಿಗುತ್ತೆ. ಆ ಫೋಟೋ ಫ್ರೇಮ್ ಹಾಕಿ ಮನೇಲಿ ಇಟ್ಟಿರಿ ಫೋಟೋ, ಅದ್ರ ಮುಂದೆ ಒಂದು ಗೋಲಕ ಇಟ್ಟಿರಿ, ಅದ್ರ ಜೊತೆಗೆ ಈ ಪಿಂಗಾಣಿ ಜಾಡಿನೂ ಇಟ್ಬಿಡಿ ಶುಕ್ರವಾರದ ದಿನ. ನೆಕ್ಸ್ಟ್ ಶುಕ್ರವಾರ ದಿನ ಏನ್ ಮಾಡ್ತೀರಾ, ಈ ದುಡ್ಡನ್ನು ತೆಗೆದು ಆ ಗೋಲಕದ ಉಂಡಿಯಲ್ಲಿ ಹಾಕ್ಬಿಡಿ, ಈ ಉಪ್ಪನ್ನ ನೀವು ಅಡಿಗೆಗೆ ಬಳಸ್ಕೊಂಬಿಡಿ. ಇದೇ ತರ ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ಇವತ್ತು ಮಾಡೋದಲ್ಲ, ಇವತ್ತು ಒಂದಿನ. ಇವಾಗೇನ್ರೆ ನಮ್ಮಲ್ಲಿ ಯಾವತ್ತೂ ಅಷ್ಟೇ ಒಂದಿನ ಅಲ್ಲುಜ್ಬಿಟ್ಟೆ ಅಂತ ಹೇಳಿದ್ರೆ ಚೆನ್ನಾಗಾಗಲ್ಲ. ಒಂದು ದಿನ ಸ್ನಾನ ಮಾಡಿಬಿಟ್ಟೆ ಅಂದ್ರೆ ನಾನು ಘಮ ಘಮ ಅಂತ ಅನ್ಸಲ್ಲ. ಒಂದು ದಿನ ತಲೆ ಬಾಚ್ಬಿಟ್ರೆ ನಾನು ಚೆನ್ನಾಗಿ ಕಾಣ್ತೀನಿ ಅಂತಲ್ಲ. ಡೈಲಿ ತಲೆ ಬಾಚ್ತಾ ಇರಬೇಕು, ಡೈಲಿ ಅಲ್ಲುಜ್ತಾ ಇರಬೇಕು, ಡೈಲಿ ಸ್ನಾನ ಮಾಡ್ತಿರ್ಬೇಕು. ಅವಾಗ ನಾವು ಲಕ್ಷ್ಮೀ ಕಟಾಕ್ಷ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು ಅಂದ್ರೆ ಪ್ರತಿ ಶುಕ್ರವಾರನೂ ನೀವು ಈ 33 ರೂಪಾಯಿನ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಫೋಟೋ ಮುಂದೆ ಇರತಕ್ಕಂಥ ಈ ಜಾಡಿಯಲ್ಲಿ ಇಟ್ಟು, ಉಪ್ಪಿನ ಜಾಡಿಯಲ್ಲಿ ಉಪ್ಪಿನ ಮೇಲೆ ಇಟ್ಟು ಆ ಹಣವನ್ನ ತೆಗೆದು ಇದರಲ್ಲಿ ಆ ಗೋಲಕದಲ್ಲಿ ಹಾಕ್ತಾ ಬಂದು ಒಂದು 6 ತಿಂಗಳು ಇಲ್ಲ 3 ತಿಂಗಳು, ಯಾರಾದ್ರೂ ತುಂಬಾ ಚೆನ್ನಾಗಿ ವಸತಿಯಾಗಿರೋರು ಅಂದ್ರೆ 3 ತಿಂಗಳಾದ್ರೂ ಪರವಾಗಿಲ್ಲ, ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ಬಂದ್ಬಿಡ್ಬೋದು. ಹೋಗ್ಬಿಟ್ಟು ಈ ಹಣವನ್ನೆಲ್ಲ ಅವ್ರಿಗೆ ಹಾಕಿ ಒಂದು ಬೇಡಿಕೆ ಇಟ್ಟು, ನಾನು ಲಕ್ಷ್ಮೀ ಕಟಾಕ್ಷ ನನ್ನಲ್ಲಿ ಇರ್ಲಿ ಅಂತ ಹೇಳಿ ಬೇಡ್ಕೊಂಡು ಬರ್ಬೋದು. ಸ್ವಲ್ಪ ಕಷ್ಟ ಇದೆ, ನಾವು 3 ತಿಂಗಳಿಗೆಲ್ಲ ಹೋಗಕ್ಕಾಗಲ್ಲ ಅಂದ್ರೆ 6 ತಿಂಗಳಿಗೆ ಓಡ್ ಬರ್ಬೋದು, ಇಲ್ಲ 9 ತಿಂಗಳಿಗೆ ಓಡ್ ಬರ್ಬೋದು, ಇಲ್ಲ ವರ್ಷಕ್ಕೊಂದ್ಸತಿ ಆದ್ರೂ ಸೇರಿಸಿರ್ತಕ್ಕಂಥ ಈ ದುಡ್ಡನ್ನ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಕೊಟ್ಟು ಬರ್ತಕ್ಕಂಥದ್ದು ಅಭ್ಯಾಸ ಮಾಡಿದ್ದೇ ಆದ್ರೆ ಈ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಯಾವಾಗ್ಲೂ ಇರುತ್ತೆ. ಈ ಪರಿಹಾರವನ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ. ಎಲ್ರಿಗೂ ಇದರಿಂದ ಒಳ್ಳೇದಾಗ್ಲಿ, ಸಕ್ಸಸ್ ಸಿಗ್ಲಿ ಅಂತ ಈ ಮೂಲಕ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಗುರುಜಿ, ಖಂಡಿತವಾಗ್ಲೂ ಹೊಸ ಒಂದು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತಾನೆ ಬರ್ತಾ ಇದ್ರೆ, ಅದ್ರ ಜೊತೆನಲ್ಲಿ ಲಕ್ಷ್ಮೀ ಹಬ್ಬದ ದಿವಸ ಆಕೆಯ ಒಂದು ಕೃಪಾ ಕಟಾಕ್ಷ ನಮ್ಗೆ ಯಾವ ರೀತಿಯಾಗಿ ಸಿಗ್ಬೇಕು ಅನ್ನೋದಾದ್ರೆ ನಾವು ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ತಮಗೆ. ವೀಕ್ಷಕರೇ, ನೋಡಿದ್ರೆ ಅಲ್ವಾ, ಬಹಳಷ್ಟು ಮುಕ್ತವಾಗಿ ಗುರುಜಿಯವರು ಹಬ್ಬದ ಬಗ್ಗೆ ಜೊತೆಗೆ 4ನೇ ದಿನಾಂಕದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸರಳವಾಗಿ ನೀವು ಈ ಒಂದು ವಿಧಾನವನ್ನ ಪಾಲಿಸಿದ್ದೆ ಆದ್ರೆ ಆ ಒಂದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರಿಗೂ ಆಗುತ್ತೆ. ಆಕೆ ಇಲ್ಲದೆ ನಾವು ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಇವತ್ತಿನ ದಿನದಲ್ಲಿ ಆಕೆಯ ಒಂದು ಕೃಪಾ ಕಟಾಕ್ಷ ಎಲ್ಲರಿಗೂ ಬೇಕೇ ಬೇಕಾಗಿದೆ. ಈ ಒಂದು ಪರಿಹಾರವನ್ನ ತಪ್ಪದೇ ಪಾಲಿಸಿ. ಇವತ್ತು ಮಾತ್ರ ಅಲ್ಲ, ಅದು ನಿಮ್ಮ ಜೀವನ ಪರ್ಯಂತ ಪಾಲಿಸ್ತಾ ಬಂದ ಹಾಗೆ ನಿಮ್ಮ ಏಳಿಗೆ, ನಿಮ್ಮ ಅಭಿವೃದ್ಧಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಸ್ವತಃ ನೀವೇ ನೋಡಬಹುದು ಅಂತ ಹೇಳ್ತಾ, ಇನ್ನು ಹಾಗೆ ವೀಕ್ಷಕರೇ, ನಾಳೆ ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಗುರುಜಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಗಾರದ ದಿನ ಬಂದೇ ಬಿಟ್ಟಿದೆ. ಅದು ಕಲಬುರಗಿನಲ್ಲಿ ನಡೀತಾ ಇರುವಂತದ್ದು ಮತ್ತೊಂದು ವಿಶೇಷವಾದಂತಹ ವಿಚಾರ. ಕಲಬುರಗಿ ಹಾಗೂ ಸುತ್ತಮುತ್ತಲ ಭಾಗದ ಜನರೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಕಾರ್ಯಕ್ರಮ ನಡೀತಾ ಇರುವಂತಹ ವಿಳಾಸವನ್ನ ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಹೋಟಿ ಕಲ್ಯಾಣ ಮಂದಿರ, ಗಂಜ್ ಬಸ್ ಸ್ಟಾಪ್ ನ ಹತ್ತಿರ ಕಲಬುರಗಿನಲ್ಲಿ. ಇನ್ನು ಕಂದೂರ್ ಮಾಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್, ಕಂದೂರ್ ಮಾಲ್ ನಲ್ಲಿ ಕಲಬುರಗಿನಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ನೀವು ಅಲ್ಲಿಗೆ ಹೋಗಿ ಇವತ್ತು ಒಂದು ಉಚಿತವಾದಂತಹ ಪಾಸ್ಗಳನ್ನ ಪಡ್ಕೊಳ್ಳೋದ್ರ ಮೂಲಕ ನಾಳೆ ನಡೀತಾ ಇರುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ಪುಟ್ಟದೊಂದು ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ವೀಕ್ಷಕರೇ, ಇದು ವಿಶೇಷ ದಿನ. ವರಮಹಾಲಕ್ಷ್ಮಿ ವ್ರತವನ್ನ ನಾವು ನೀವೆಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದೀವಿ. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ವಿಶೇಷವಾಗಿ ಒಂದು ಖುಷಿಯನ್ನ ತಂದುಕೊಡುವಂತಹ ಹಬ್ಬ ಇದು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಸೊ ತಾವೆಲ್ಲರೂ ಕೂಡ ಇದೇ ರೀತಿಯಾಗಿ ಸಂಭ್ರಮದಿಂದ ಖುಷಿಯಿಂದ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿ, ಜೊತೆಗೆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಇನ್ನು ನಾಳೆ ವಿಶೇಷವಾಗಿ ಗುರುಜಿ ಅವರು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಕಲಬುರಗಿನಲ್ಲಿ. ಕಲಬುರಗಿ ಹಾಗೂ ಸುತ್ತಮುತ್ತಲ ಭಾಗದ ಜನರಿಗೆ ಇದೊಂದು ಸುವರ್ಣ ಅವಕಾಶ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಒಂದು ವಿಚಾರಗಳನ್ನ ತಿಳಿದುಕೊಂಡು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿದ್ದೆ. ಆದ್ರೆ ನಾವು ನೀವೆಲ್ಲರೂ ಕೂಡ ಒಂದು ಉತ್ತಮವಾದಂತಹ ರೀತಿಯಲ್ಲಿ ನಮ್ಮ ಜೀವನವನ್ನ ರೂಪಿಸಿಕೊಂಡು ಸುಖಮಯವಾದಂತಹ ಜೀವನವನ್ನ ಸಾಗಿಸಬಹುದಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತಹ ವಿಳಾಸವನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಹುಟಿ ಕಲ್ಯಾಣ ಮಂದಿರ, ಗಂಜ್ ಬಸ್ ಸ್ಟಾಪ್ ನ ಹತ್ತಿರ ಕಲಬುರಗಿನಲ್ಲಿ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್, ಕಂದೂರ್ ಮಾಲ್, ಕಲಬುರಗಿನಲ್ಲಿ ನಮ್ಮ ಬ್ರಾಂಚ್ ಕೂಡ ಇದೆ. ಸೊ ಉಚಿತ ಪಾಸ್ಗಳಿಗಾಗಿ ನೀವು ಕಂದೂರ್ ಮಾಲ್ ನಲ್ಲಿ ಇರುವಂತಹ ನಮ್ಮ ಬ್ರಾಂಚ್ಗೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ನಡೀತಾ ಇರುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇನ್ನು ಅಷ್ಟೇ ಅಲ್ಲ, ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದ ಮೂಲಕ ಗುರುಜಿ ಅವರು ಪ್ರತಿನಿತ್ಯವೂ 1 ಗಂಟೆಗಳ ಕಾಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿದ್ದಾರೆ. ಜೊತೆಗೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನು ಬೆಳಗ್ಗೆ ಏನೋ ಅಡುಗೆ ಮಾಡ್ತಾ ಇದ್ವಿ, ಆಗ್ಲಿಲ್ಲ, ಜೊತೆಗೆ ಕೆಲಸಕ್ಕೆ ಹೊರಡ್ತಾ ಇದ್ವಿ, ನೋಡೋದಿಕ್ಕಾಗ್ಲಿಲ್ಲ, ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕಾಗ್ಲಿಲ್ಲ ಅಂತ ಯೋಚನೆ ಮಾಡುವಂತಹ ಅಗತ್ಯನೇ ಇಲ್ಲ. ನ್ಯೂಮರಾಲಜಿಸ್ಟ್ ಜಯ ಶ್ರೀನಿವಾಸನ್ ಈ ಒಂದು ಫೇಸ್ಬುಕ್ ಪೇಜ್ ನ ನೀವು ಲೈಕ್ ಮಾಡಿದ್ರೆ ಸಾಕು. ಗುರುಜಿ ಅವರು ಪ್ರತಿನಿತ್ಯವೂ 10 ರಿಂದ 11 ಗಂಟೆ ಒಳಗಡೆ ನಿಮ್ಗೆ ಫೇಸ್ಬುಕ್ ಲೈವ್ ನಲ್ಲಿ ಕೂಡ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ನ್ಯೂಮರಾಲಜಿಸ್ಟ್ ಜಯ ಶ್ರೀನಿವಾಸನ್ ಈ ಒಂದು ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಜಾಯ್ನ್ ಆಗಿ ಕಮೆಂಟ್ಸ್ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಶೇರ್ ಮಾಡೋದ್ರ ಮೂಲಕ ಗುರುಜಿ ಅವರ ಈ ಒಂದು ವಿಚಾರಗಳನ್ನ ಬೇರೆಯವರಿಗೂ ಕೂಡ ನಾವು ತಿಳಿಸೋಣ ಅಂತ ಹೇಳ್ತಾ ಇದೀಗ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರಮ್ಮ, ನಿಮ್ಮ ಹೆಸರು? ಮೇಘನಾ ಅಂತ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಮ್ಗೆ. ಥ್ಯಾಂಕ್ ಯು ಮೇಡಮ್, ನಿಮಗೂ ಸಹ ಧನ್ಯವಾದ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸಂಡೂರಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಿತ್ತು. ಟಿವಿ ಸೌಂಡ್ ಮ್ಯೂಟ್ ಮಾಡ್ತೀರಾ? ಹಾ ಮಾಡಿ. ಮ್ಯೂಟ್ ಮಾಡಿ, 0 ಮಾಡಿ. ಓಕೆ. ನಿಮ್ಮ ಅಕ್ಕನ ಹೆಸರು? ತ್ರಿವೇಣಿ ಅಂತ. ಅವರ ಡೇಟ್ ಆಫ್ ಬರ್ತ್ ಕೊಡಿಮಾ. 4/8/95. ಶುಭಾಶಯಗಳು ತಿಳಿಸ್ಬಿಡಿ ಅವರಿಗೆ. ಹಾ, ಅವರು ಆಕ್ಚುಲಿ 95 ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಹುಟ್ಟಿದ್ದು. ಬಹಳ ಸಂತೋಷಮ್ಮ. ಓಕೆ, ಟೈಮಿಂಗ್ಸ್ ಕೊಡಿ. 1:20 ಮಧ್ಯಾಹ್ನ. 1:20 ಮಧ್ಯಾಹ್ನ. ಸರಿ, ಗುರುಜಿ ಅವರಿದ್ದಾರೆ. ನಿಮ್ಮ ಅಕ್ಕನ ಬಗ್ಗೆ ಏನ್ ಪ್ರಶ್ನೆ ಕೇಳಬೇಕು ಮಾತಾಡಿ. ಜೈ ಸರ್ವೇಶ್ವರ, ಹೇಳಿ ನಿಮ್ಮ ಸಿಸ್ಟರ್ ಬಗ್ಗೆ, ತ್ರಿವೇಣಿ ಅವ್ರ ಬಗ್ಗೆ ಏನ್ ಪ್ರಶ್ನೆ? ಹಾ ಹೌದು ಸರ್, ಅವ್ರದ್ದು ಇವಾಗ ಬಿಕಾಮ್ ಡಿಗ್ರಿ ಮುಗ್ದಿದೆ ಸರ್. ಓಕೆ. MBA ಮಾಡ್ಬೇಕಂತಿದ್ದಾಳೆ. ಅದಕ್ಕೆ ನೆಕ್ಸ್ಟ್ ಫ್ಯೂಚರ್ ಎಜುಕೇಶನ್ ಹೆಂಗಿರುತ್ತೆ ಅಂತ ಕೇಳ್ಬೇಕು. ಓಕೆ. ಇವ್ರು ಹುಟ್ಟಿರೋದು ವಿಶಾಖ ನಕ್ಷತ್ರ, ತುಲಾ ರಾಶಿ ಬರ್ತಾ ಇದೆ, ಕರೆಕ್ಟಾ? ಹಾ ಕರೆಕ್ಟ್ ಸರ್. ಓಕೆ, ರೈಟ್. ಸೊ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತಿದ್ದಾರೆ. ಇವಾಗ ಮಾಡಿರೋದು ಏನು ಅವರು ಎಜುಕೇಶನ್? ಬಿಕಾಮ್ ಡಿಗ್ರಿ ಮಾಡಿದ್ದಾರೆ. ಓಕೆ, ಇದಕ್ಕೆ ಮೇಲೆ ಹೈಯರ್ ಎಜುಕೇಶನ್ ಮಾಡಬೇಕು, ವರ್ಕ್ಗೆ ಹೋಗ್ಬೇಕು ಅಂತ. ಓಕೆ, ರೈಟ್, ತಿಳಿಸ್ಕೊಡ್ತೀನಿ ನೋಡಿ. ಸೊ ಇವರು ಶುಕ್ರ ಬುಧ ಸೂರ್ಯ ಒಟ್ಟಿಗೆ ಇವರಿಗೆ ಒಂದೇ ಮನೆಯಲ್ಲಿ. ಅದರಿಂದ ಗವರ್ನಮೆಂಟ್ ನ, ಸೆಂಟ್ರಲ್ ಗವರ್ನಮೆಂಟ್ ನ ಜಾಬ್ಸ್ ಆಗ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಇದಕ್ಕೆಲ್ಲ ಚಾನ್ಸ್ ಇರೋದ್ರಿಂದ MCOMಗೂ ಹೋಗಕ್ಕೆ ಕೇಳಿ, ಇಲ್ಲ CAಗೂ ಹೋಗಕ್ಕೆ ಕೇಳಿ, ಇದಕ್ಕೆ ರಿಲೇಟೆಡ್ ಹೋಗಕ್ಕೆ ಕೇಳಿ. ಸೊ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್, ಫೈನಾನ್ಸ್ ರಿಲೇಟೆಡ್ ಎಕ್ಸಾಮಿನೇಷನ್ಸ್ ಯಾವ್ಯಾವ್ದು ಇದ್ರು ಅದೆಲ್ಲ ಟೇಕಪ್ ಮಾಡ್ಕೊಳ್ಳೋಕೆ ಕೇಳಿ, ಒಳ್ಳೇದಾಗುತ್ತೆ. ಸೊ ಇವತ್ತು ನಾವು ಕಸ್ಟಮ್ಸ್ ಅಲ್ಲೆಲ್ಲ ಕೂಡ ಹಿಡಿದು 4ನೇ ತಾರೀಕು ಕೊಟ್ಟವ್ರಲ್ಲ, ನಾವು 7 ಗಂಟೆ ಹೇಳಿದ್ವಿ. ಇವತ್ತು ಈಗ 5 ನಿಮಿಷಕ್ಕೆ ಮುಂಚೆ ಹೇಳಿದ್ವಿ, ರೀ ಯಾರಾದ್ರೂ ದುಡ್ಡು ಕಟ್ಟಿಲ್ಲ, ಅದು ಕಟ್ಟಿಲ್ಲ ಅಂದ್ರೆ ಬನ್ರಿ ರೀ, ಯಾಕಂದ್ರೆ ಇವ್ರು ಮೊದಲೇ ಹಾವಲ್ವಾ, ಹೋಗಿ ಟಕ್ ಅಂತ ಪ್ರತ್ಯಕ್ಷ ಆಗ್ತಾರೆ. ಬೆಳಗಿನ ಜಾವ 6 ಗಂಟೆಗೆ ಬಂದು ಕದ ತಟ್ಟದ್ ಇವರೇ ಅಲ್ವಾ. 5 ಗಂಟೆಗೆ ತಟ್ಬಿಟ್ಟು ಒಂದು ID ಕಾರ್ಡ್ ತೋರಿಸ್ತಾರೆ. ಅವ್ರಷ್ಟೇ ಫೋನ್ಗಿನೆಲ್ಲ ಇವ್ರ ಕೈ ಕೊಟ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ರೆ ಎಲ್ಲ ಪತ್ರಗಳನ್ನ ಎತ್ಕೊಂಡ್ ಬಂದು ಹಾಕ್ಬಿಟ್ಟು ಕಟ್ರಿ ಇಷ್ಟು, ಇಲ್ಲ ಅಂದ್ರೆ ಹೋಗ್ರಿ ಒಳಗೆ ಅಂತ ಹಾಕ್ಬಿಡ್ತಾರೆ. ಆ ಲೆವೆಲ್ಗೆ ಕೆಲಸ ಮಾಡೋರು ಅಂತ 4ನೇ ತಾರೀಕು ಹೇಳಿಟ್ರೆ BCom ಮಾಡ್ಬಿಟ್ಟು ನಾನು ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ದೀರಾ. ಇದು ಲೆಕ್ಕಾಚಾರ. ಅದರಿಂದ ಫಿನಾನ್ಸ್ ರಿಲೇಟೆಡ್ ಆರ್ಗನೈಸೇಷನ್ಗೆಲ್ಲ ನಿಮ್ಮ ಅಕ್ಕ ಅವರು ಸೂಟಬಲ್ ಇದ್ದಾರೆ, ಹೋಗಕ್ಕೆ ಕೇಳಿ. ಇದು ತಾತಾತಿ ಅಂತ ಅಕ್ಷರ ಬಂತು ಅಂತ ತ್ರಿವೇಣಿ ಅಂತ ಹೆಸರಿಟ್ಟಿರೋದು. ಅದನ್ನ ಜನ್ಮ ನಕ್ಷತ್ರ ನಾಮಕ್ಕಿಟ್ಟು ರೂಢಿ ನಾಮಕ್ಕೆ ಹೆಸರು ಬದಲಾವಣೆ ಮಾಡ್ಕೊಳಕ್ ಕೇಳಿ. ಅವ್ರಿಗೆ ಎಜುಕೇಶನ್ ಅಲ್ಲಾಗ್ಲಿ ಮತ್ತೆ ಅವ್ರಿಗೆ ವರ್ಕ್ ಅಲ್ಲಾಗ್ಲಿ ಒಳ್ಳೇದಾಗಕ್ಕೆ ಬೆಸ್ಟ್ ಫಿಂಗರ್ ರಿಂಗ್ ಹೇಳ್ಕೊಡ್ತೀನಿ, ಅದನ್ನು ಉಪಯೋಗಿಸಿ ಕೇಳಿ. ಬಲಗೈ ಉಂಗುರದ ಬೆಳಗ್ಗೆ ಒಂದು ಓನಿಕ್ಸ್ ರೂಬಿ ಉಂಗುರವನ್ನ ಹಾಕೊಳ್ಳಕ್ ಹೇಳಿ, ಒಳ್ಳೇದಾಗುತ್ತೆ. ಒಂದು ಟರ್ಕಾಯ್ಸ್ ಬ್ಲೂ ಸಫೇರ್ ಪೆಂಡೆಂಟ್ ನ ಕತ್ತಿಗೆ ಲಾಕೆಟ್ ಆಗಿ ಹಾಕೊಳ್ಳಕ್ ಹೇಳಿ. ತಾಮ್ರ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಇವ್ರಿಗೆ ಅಂದ್ರೆ ಸಣ್ಣದಾಗ ಒಂದು ತಾಮ್ರದಲ್ಲಿ ಒಂದು ಬ್ರಾಸ್ಲೆಟ್ ಎಡಗೈಗೆ ಹಾಕೊಳ್ಳಕ್ ಹೇಳಿ. ತಾಮ್ರದ ಚೊಂಬು ಗ್ಲಾಸ್ ನಲ್ಲಿ ನೀರ್ನ ಕುಡಿಯಕ್ಕೆ ಹೇಳಿ ರೆಗ್ಯುಲರ್ ಆಗಿ ಇಟ್ಟು. ತುಂಬಾ ಒಳ್ಳೇದಾಗುತ್ತೆ, ಸಕ್ಸಸ್ ಸಿಗುತ್ತೆ. ಕಲರ್ಸ್ ಅಂದಾಗ
ಆರೆಂಜ್ ಕಲರ್ಸ್ನ, ಬ್ಲೂ ಕಲರ್ಸ್ನ, ಯೆಲ್ಲೋ ಕಲರ್ಸ್ನ ಹೆಚ್ಚಾಗಿ ಉಪಯೋಗಿಸಕ್ಕೆ ಹೇಳಿ. ತೀರಾ ಕಪ್ಪು ಕೆಂಪು ಕಲರ್ನ ಅವಾಯ್ಡ್ ಮಾಡಕ್ಕೆ ಹೇಳಿ. ತುಂಬಾ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾರೆ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಒಂದು ಪರಿಹಾರವನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಇದೀಗ ಮುಂದಿನ ಕಾಲರ್ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ನೋಡೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ ಹೇಳ್ಬಿಟ್ಟು. ಎಲ್ಲಿಂದ? ನಾವು ಥೈಲ್ಯಾಂಡ್ ಇಂದ ಕರೆ ಮಾಡ್ತಾ ಇದೀವಿ ಮೇಡಮ್. ಥೈಲ್ಯಾಂಡ್ ಇಂದ? ಬಹಳ ಸಂತೋಷಮ್ಮ. ಅಂದ್ರೆ ನೀವು ಅಲ್ಲೇ ಇರೋದಾ? ಹಾ ಮೇಡಮ್, ಇಲ್ಲೇ ಇರೋದು. ಎಷ್ಟು ವರ್ಷಗಳಾಯ್ತು? ನಾವಿಲ್ಲಿ ಇರ್ಲಿಕ್ಕೆ 6 years ಆಯ್ತು. ಓಕೆ. ಕರ್ನಾಟಕದ ಯಾವ ಊರ್ನವ್ರು ನೀವು? ನಾವು ಕರ್ನಾಟಕದ ಬೆಂಗಳೂರವ್ರು ಮೇಡಮ್. ಬಹಳ ಸಂತೋಷ. ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಹಾ ಮೇಡಮ್, ಖಂಡಿತವಾಗ್ಲೂ ನೋಡ್ತಾ ಇರ್ತೀವಿ. ಓಕೆ. ಹೇಳಿಮ್ಮ, ಇವತ್ತು ಹಬ್ಬ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ ನೀವು ಥೈಲ್ಯಾಂಡ್ ನಲ್ಲಿ? ಹಾ, ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ. ಯಾರ ಬಗ್ಗೆ ಮಾತಾಡ್ಬೇಕು? ನಾನು ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವ್ರ ಹೆಸರು? ಸಂತೋಷ್ ಕುಮಾರ್ ಅಂತ ಹೇಳ್ಬಿಟ್ಟು. ಡೇಟ್ ಆಫ್ ಬರ್ತ್ ಕೊಡಿ. 18/8/1987. ಸಾರಿ 89. 89. ಓಕೆ. ಎಷ್ಟು ಗಂಟೆ ಕೊಟ್ಟಿದ್ದು? 11:20ಕ್ಕೆ. 11:20 ರಾತ್ರಿನಾ ಬೆಳಗ್ಗೆನಾ? ಬೆಳಗ್ಗೆ ಮೇಡಮ್. ಓಕೆ ಮಾ. ಲಕ್ಷ್ಮೀ ಹಬ್ಬದ ಶುಭಾಶಯಗಳು ನಿಮ್ಗೆ. ಈಗ ಇದೇ ಖುಷಿನಲ್ಲಿ ನಿಮ್ಮ ಮೇಡಮ್. ಧನ್ಯವಾದ. ಈಗ ನಿಮ್ಮ ತಮ್ಮನ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ಮಾತಾಡಿಮ್ಮ. ಜೈ ಸರ್ವೇಶ್ವರ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಗೆ. ತಮಗೂ ಸರ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್. ತಮ್ಮನ ಬಗ್ಗೆ ಫಸ್ಟ್ ಕಲರ್ ಅವ್ರ ಅಕ್ಕನ ಬಗ್ಗೆ ಇವಾಗ ನೀವು ನೋಡಿದ್ರೆ ತಮ್ಮನ ಬಗ್ಗೆ ಕೇಳ್ತಾ ಇದ್ರ. ವೆರಿ ಗುಡ್. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಸಂತೋಷ್ ನಿಮ್ ತಮ್ಮ, ಕರೆಕ್ಟಾ? ಹಾ ಸರ್. ರೈಟ್. ಏನ್ ಪ್ರಶ್ನೆ ಕೇಳಬೇಕು ಸಂತೋಷ್ ಬಗ್ಗೆ ಈಗ? ಸರ್, ನಮ್ ತಮ್ಮಂಗೆ PS ಆಗ್ಬೇಕಂತ ತುಂಬಾ ಆಸೆ ಇದೆ ಸರ್. ಅವ್ನು ಟ್ರೈ ಮಾಡ್ತಾನೆ ಇದ್ದಾನೆ ಸರ್. ಆದ್ರೂ ಅವ್ನ ಫಿಸಿಕಲ್ ಆಗುತ್ತೆ, ಬಟ್ ರಿಟರ್ನ್ ಎಕ್ಸಾಮ್ ಅಷ್ಟಕ್ಕಷ್ಟೇ ಆಗ್ತಾ ಇದೆ ಸರ್. ಅವ್ನ ಸೆಲೆಕ್ಷನ್ ಬಹಳ ಕಷ್ಟ ಪಡ್ತಾ ಇದ್ದಾನೆ ಸರ್. ಆದ್ರೂ ಸಕ್ಸಸ್ ಸಿಗ್ತಾ ಇಲ್ಲ ಅವನಿಗೆ. ಪೊಲೀಸ್ ಆಗ್ಬೇಕು ಅಂತ, ಕರೆಕ್ಟ್? PSI ಆಗ್ಬೇಕಂತ ಸರ್. PSI ಅಂದ್ರೆ ಪೊಲೀಸ್ ತಾನೇ ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆ. ರೈಟ್. ಅದಕ್ಕೆ ಏನ್ ಓದಿದ್ರು? ಏನ್ ಓದಿದ್ದಾರೆ ಅವ್ರು? ಓದಿರೋದು ಸರ್ ಈಗ MCA ಕಂಪ್ಲೀಟ್ ಮಾಡಿದ್ದಾರೆ ಸರ್. ಓಕೆ. ಇವಾಗ ಫಿಸಿಕಲ್ ಅಲ್ಲಿ ಆಗಾಗ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ ಅಂತ ಇದ್ದೀರಾ? ಇಲ್ಲ ಸರ್, ಫಿಸಿಕಲ್ ಕಂಪ್ಲೀಟ್ ಆಗಿದೆ ಸರ್. ಫಿಸಿಕಲ್ ರಿಟರ್ನ್ ಎಕ್ಸಾಮ್ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಓಕೆ, ರಿಟರ್ನ್ ಎಕ್ಸಾಮ್ ತೊಂದರೆ ಆಗ್ತಾ ಇದೆ. ತಿಳಿಸ್ಕೊಡ್ತೀನಿ. ನೋಡಿ 9, 18, 27 ಇವತ್ತು ನೋಡಿ ನಮ್ಗೇನಂದ್ರೆ ನಮ್ಮ ನ್ಯೂಮರಾಲಜಿಕಲ್ ಸೈನ್ಸ್ ನ ತುಂಬಾ ಆಪ್ಟ್ ಆಗಿ ಯೂಸ್ ಮಾಡಿ ನಮ್ಗೆ ಖುಷಿ ಆಗುತ್ತೆ. ಇವತ್ತು ಹೊರಡಬೇಕು ನಾವು ಇದಕ್ಕೆ ಗುಲ್ಬರ್ಗಾಗೆ. ಇಲ್ಲಿಂದ ಆಲ್ ದ ವೇ ಅಲ್ಲಿ ಹೋಗೋದು ಒಂದು 12 hour ಜರ್ನಿ, ಮತ್ತೆ ಅಲ್ಲಿ ಕ್ಲಾಸ್ ಮಾಡೋದು ಉಚಿತವಾಗಿ, ಮತ್ತೆ ಇಲ್ಲಿ ಬರೋದ್ರಲ್ಲಿ ಎಷ್ಟೋ ಜನ ಹೇಳ್ತಾರೆ ಇಷ್ಟು ಟ್ರಾವೆಲ್ ಮಾಡಿದ್ರೆ ನಿಮ್ಗೇನು ಬೇಸರ ಆಗಲ್ವಾ ಗುರುಜಿ ಏನು ಅಂತ. ಬಟ್ ಒಂದಂತೂ ಖುಷಿ ಏನಂದ್ರೆ ಯಾವ್ಯಾವ ತಾರೀಕಲ್ಲಿ ಹುಟ್ಟಿರೋರು ಆ ಯಾವ ತಾರೀಕಲ್ಲಿ ಗುಣವಾಗಿ ಕೆಲಸ ಮಾಡ್ಬೇಕು ಅನ್ನೋದು ಕೆಲವರಿಗೆ ಅದು ಅರ್ಥ ಆಗ್ಬಿಟ್ಟು ಅವ್ರು ಅದೇ ನಮಗೆ ಪ್ಯಾಷನೆಟ್ ಇದೆ ನಾನು ಮಾಡ್ಬೇಕು ಅಂತ ಹೋಗ್ಬಿಡ್ತಾರೆ, ಗೆದ್ಬಿಡ್ತಾರೆ. 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥಲ್ಲ ಸ್ಕ್ರೂಟನೈಸ್ ಜಾಬ್ ಅಂತ ಹೇಳಿದ್ವಿ, ಅವ್ರು ಅದಕ್ಕೆ ಕರೆಕ್ಟ್ ಆಗೇ ಓದಿದ್ದಾರೆ. ಇವ್ರು ನೋಡಿ ಮೊದಲೇ 9, 18, 27ನೇ ತಾರೀಕು ಕೊಟ್ಟವ್ರನ್ನ ನಾವು ಸೇನಾಧಿಪತಿ, ದೇವರುಗಳ ಸೇನಾಧಿಪತಿ ಅಂತ ಕರ್ಸ್ಕೊಳ್ತಕ್ಕಂಥ ಷಣ್ಮುಖನ ಆಧಿಕ್ಯದಲ್ಲಿ ಹುಟ್ಟರೋರು ಅಂತ. ಇವತ್ತು ಎಷ್ಟೋ ಜನ 18ನೇ ತಾರೀಕು ಕೊಟ್ಬಿಟ್ಟು ಪಾಠ ಮಾಡೋ ಮೇಷ್ಟಾಗಿ ಹೋಗ್ಬಿಟ್ಟಿರ್ತಾರೆ. ಅದು ಓದು ಕೂಡ ಯಾವ ತರ ಮೇಷ್ಟಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ್ದೋ ಕೆಮಿಕಲ್ ರಿಲೇಟೆಡ್ ಇಲ್ಲ ಫಿಸಿಕಲ್ ಟೀಚರ್ ಇದಕ್ಕೆಲ್ಲ ಹೇಳ್ತಾರಲ್ಲ ಅದಕ್ಕೆ ಟೀಚರ್ ಆಗ ಆ ತರ ಹೋಗ್ತಕ್ಕಂಥದ್ದು ಬೆಸ್ಟ್. ಸೊ ಇವರು ಹೋಗ್ತಿರ್ತಕ್ಕಂಥ ಹುದ್ದೆ ಕರೆಕ್ಟ್ ಆಗಿದೆ. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದಕ್ಕೆ ನಾನು ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಇವತ್ತವರೆಗೂ ನಮ್ಗೆ ಗೊತ್ತಿರೋದಿಷ್ಟೇ, ಸಾಸಾಸಿ ಅಂದ್ರೆ ಸಂತೋಷ, ತಾತಾತಿ ಅಂದ್ರೆ ತ್ರಿವೇಣಿನೇ. ಇದನ್ನ ಜನ್ಮನಾಮ ಮಾಡಿ ರೂಢಿ ನಾಮಕ್ಕೆ ಈ ಹುಡುಗನಿಗೆ ಹೆಸರು ಬದಲಾವಣೆ ಮಾಡ್ಬೇಕು ಫಸ್ಟ್, ತುಂಬಾ ಇಂಪಾರ್ಟೆಂಟ್. ಎಲ್ಲಿಂದ ಕರೆ ಮಾಡೋದು? ಥೈಲ್ಯಾಂಡ್ ಇಂದ ತಮ್ಮನ ಬಗ್ಗೆ ಇವತ್ತು ಖುಷಿ ಆಗುತ್ತೆ. ಸೊ ಹುಡುಗನ ಜಾತಕದ ಪ್ರಕಾರ ತಗೊಂಡ್ವಿ ಅಂದ್ರೆ ಸೂರ್ಯ, ಕೇತು, ಶನಿ, ಸೂರ್ಯ, ಕುಜ, ಬುಧ, ಕೇತು ಒಟ್ಟಿಗೆ ಇದ್ದಾರೆ ಸಿಂಹರಾಶಿಯಲ್ಲಿ. ಸೂರ್ಯ ಸಿಂಹರಾಶಿಯಲ್ಲಿ ಇರೋದ್ರಿಂದ ಸರ್ಕಾರದ ಕೆಲಸ ಕಾಯಂ. ಕುಜ ಇರೋದ್ರಿಂದ ಅದು ಕೂಡ ಧೈರ್ಯದ ಉದ್ಯೋಗ, ಯೂನಿಫಾರ್ಮ್ ಆಗ್ತಕ್ಕಂಥ ಉದ್ಯೋಗ ಅದು ಕೂಡ ಕಾಯಂ. ಬುಧ, ಕೇತು ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಬರೀತಕ್ಕಂಥ ಎಕ್ಸಾಮಿನೇಷನ್ ಬರದೆ ಪಾಸ್ ಮಾಡಬೇಕು ಅಂತ ಹೇಳ್ತಿದೆ. ಬುಧ ಅಂದ್ರೆ ಓದು ಬರೀತಕ್ಕಂಥದ್ದು, ಕೇತು ಅಂದ್ರೆ ಪೆನ್ನು. ಇಲ್ಲಿ ಆಗಿರೋ ಪ್ರಾಬ್ಲಮ್ ಏನ ಗೊತ್ತಾ, ಈ ಕುಜ ಬುಧ ಅಂತ ಹೇಳಿದಾಗ ಧೈರ್ಯ ಮತ್ತೆ ಇಂಟೆಲಿಜೆನ್ಸ್, ಬುದ್ಧಿ, ಇವೆರಡಕ್ಕೂ ಒಂದ್ ಸ್ವಲ್ಪ ಈಗೋ ಕ್ಲಾಶ್ ಜಾಸ್ತಿ. ಯಾವತ್ತೂ ಅಷ್ಟೇ ಇಂಟೆಲಿಜೆಂಟ್ ಪೀಪಲ್ ಯಾವತ್ತು ಫಿಸಿಕಲಿ ಸ್ಟ್ರಾಂಗ್ ಇರಲ್ಲ, ಅಥವಾ ಫಿಸಿಕಲಿ ಸ್ಟ್ರಾಂಗ್ ಇರೋರು ಇಂಟೆಲಿಜೆಂಟ್ ಇರೋಕ್ಕೂ ಸಾಧ್ಯ ಇರುತ್ತೆ. ಆಗೇನಾಗುತ್ತೆ ಅಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇರತಕ್ಕಂಥವ್ರನ್ನ ಈ ವಿದ್ಯಾವಂತ ಒಂದ್ ಸ್ವಲ್ಪ ಬಂದು ಕೆಣಕೋದು ಜಾಸ್ತಿ. ಈ ಒಂದು ಪೆನ್ನಲ್ಲಿ ಕೆಲಸ ಯಾಕೆಂದ್ರೆ ನೋಡಿ ಪೊಲೀಸರು ಕಷ್ಟಪಟ್ಟು ಹಿಡಿದಾಕಿದ್ರೆ ಲಾಯರ್ ಈಸಿಗೆ ಈಚೆ ಕಡೆ ತಗೊಂಡ್ ಬಂದ್ಬಿಡ್ತಾರೆ. ಈ ಕ್ಲಾಸ್ ಇದು 307 ಬರಲ್ಲ. 307 ಅನ್ನಂಗಿದ್ರೆ ಹೆಂಗ್ರಿ, ಅವ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ರಿ ಅಂದ್ಬಿಟ್ರೆ ಮುಗಿದೋಯ್ತು. 307 ಕೇಸ್ ಆದ್ರೂ ಕೂಡ ಬಿದ್ದೋಗ್ಬಿಡ್ತದೆ. ಆಗ ಬುದ್ಧಿಜೀವಿ ತಗೊಂಡ್ ಬಂದ್ಬಿಡ್ತಾನೆ ಫಿಸಿಕಲ್ ಆಗಿ ಕೆಲಸ ಮಾಡಿದವ್ರನ್ನ. ಇದು ಲಾಜಿಕಲ್ಲಿ ಹೇಳ್ಬೇಕಂದ್ರೆ. ಅದರಿಂದ ಇದು ಜಾತಕದ ಒಂದು ವಿಶ್ಲೇಷಣೆ ನಿಮಗೆ ನಾನು ತಿಳಿಸ್ಕೊಟ್ಟಿರೋದು.
ಇವ್ರ ಪ್ರಕಾರ ತಗೊಂಡ್ರೆ ಅಲ್ಲೊಂದು ಸ್ವಲ್ಪ ತೊಂದರೆ ಇದೆ. ಹೆಸರು ಬದಲಾವಣೆ ಮಾಡಿದ್ಮೇಲೆ ಇವರಿಗೆ ಇದು ಒಳ್ಳೇದಾಗುತ್ತೆ. ಇದರಲ್ಲಿ ಪಾಸಿಟಿವ್ ಸಿಗೋದಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ಫಿಂಗರಿಂಗ್ ಹೇಳ್ಕೊಡ್ತೀವಿ, ಅದನ್ನು ಉಪಯೋಗಿಸಕ್ಕೆ ಹೇಳಿ. ಬಲಗೈ ತೋರು ಬೆಳಗ್ಗೆ ಒಂದು ಟೋಪಾಸ್ ರೂಬಿ ಉಂಗುರವನ್ನ ಹಾಕೊಳ್ಳಕ್ಕೆ ಹೇಳಿ. ಇದು ಇವ್ರಿಗೆ ಸಕ್ಸಸ್ ಕೊಡುತ್ತೆ. ಕೆಂಪು ಚಂದ್ರನ ಮಣಿ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಚಂದ್ರನ ಮಣಿ. 51 ಕೆಂಪು ಚಂದ್ರನ ಮಣಿಯನ್ನ ಮಾಲೆ ಮಾಡಿ ಕತ್ತಲ್ಲಿ ಹಾಕೊಳ್ಳಕ್ಕೆ ಹೇಳಿ. ತಾಮ್ರದ ಕಂಬಿಯಲ್ಲಿ ಪೋಣಿಸಿ. ಅದರಲ್ಲಿ ತಾಮ್ರದಲ್ಲಿ ಒಂದು ಶಿವ, ತಾಮ್ರದಲ್ಲಿ ಒಂದು ಷಣ್ಮುಖ. ಶಿವ ಬಂದು ಅಡ್ಮಿನಿಸ್ಟ್ರೇಷನ್ಗೆ, ಷಣ್ಮುಖ ಬಂದು ಕರೇಜ್ಗೆ, ಜೊತೆಲಿ ತಾಮ್ರದಲ್ಲಿ ಒಂದು ಸಾಯಿಬಾಬಾನ್ ಹಾಕೊಳ್ಳಕ್ಕೆ ಹೇಳಿ. ಗುರುಗಳ ಆಶೀರ್ವಾದ ಸಿಗುತ್ತೆ. ಇವರು ಎಕ್ಸಾಮಿನೇಷನ್ ಅಲ್ಲಿ ಬರೆದು ಪಾಸ್ ಮಾಡ್ತಾರೆ. ಅನ್ಕೊಂಡಂಗೆ ಉದ್ಯೋಗಕ್ಕೆ ಸೇರಿ 4 ಜನಕ್ಕೆ ಒಳ್ಳೇದ್ ಮಾಡಲಿ. ಶರಬೇಶ್ವರ ಒಳ್ಳೇದ್ ಮಾಡಲಿ ಅವ್ರಿಗೆ. ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟ ಹಾಗೆ ಮೊದಲನೇದಾಗಿ ತಮ್ಮನಿಗೆ ಹೆಸರಿನ ಬದಲಾವಣೆಯನ್ನ ಮಾಡುವಂಥದ್ದು ಬಹಳನೇ ಮುಖ್ಯ. ಬೆಂಗಳೂರಿಗೆ ಬಂದ ನಂತರ ಅಥವಾ ನಿಮ್ಮ ತಮ್ಮ ಬೆಂಗಳೂರಿನಲ್ಲೇ ಇದ್ರೆ ನೇರವಾಗಿ ಬಂದು ಗುರುಜಿಯವರನ್ನ ಭೇಟಿ ಮಾಡಿ ಹೆಸರಿನ ಬದಲಾವಣೆಯನ್ನ ಮಾಡ್ಕೊಳ್ಳೋದಕ್ಕೆ ತಿಳಿಸಿ ಅಂತ ಹೇಳ್ತಾ ಇದೀಗ ನೆಕ್ಸ್ಟ್ ಕಾಲರ್. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ, ನಿಮ್ಮ ಹೆಸರು? ರೂಪಾ ಅಂತ ಹೇಳ್ತೀನಿ ಮೇಡಮ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ರೂಪಾ. ನಿಮಗೂ ಶುಭಾಶಯಗಳು ಮೇಡಮ್. ಗುರುಜಿ ಅವರಿಗೂ ಶುಭಾಶಯಗಳು ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಬಿಜಾಪುರಿಂದ ಮೇಡಮ್. ಓ, ವಿಜಯಪುರದಿಂದ. ಬಹಳ ಸಂತೋಷಮ್ಮ. ಹೇಗಿದೆ ಹಬ್ಬದ ಸಂಭ್ರಮ? ಚೆನ್ನಾಗಿದ್ಯಾ? ಜೋರಾಗಿ ಚೆನ್ನಾಗಿದೆ ಮಾಡ್ತಿದ್ದೀರಾ? ಹ್ಞೂ ಮೇಡಮ್, ಜೋರಾಗಿದೆ ಮೇಡಮ್. ಓಕೆ, ಇವತ್ತಿದೆ ಖುಷಿನಲ್ಲಿ ಕಾಲ್ ಕೂಡ ಸಿಕ್ಕಿದೆ. ಡಬಲ್ ಧಮಾಕ ನಿಮ್ಗೆ. ಹೌದು ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ಬೇಕು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಏನ್ ಹೆಸರು? ವಿಕಾಸ್ ಅಂತ ಹೇಳ್ಬಿಟ್ಟು ಮೇಡಮ್. ವಿಕಾಸ್ನ ಡೇಟ್ ಆಫ್ ಬರ್ತ್ ಕೊಡಿ. 1/11/2016 ಮೇಡಮ್. 1/11/2016. ಎಷ್ಟು ಗಂಟೆಗೆ ಹುಟ್ಟಿದ್ದು? 8:16 ಮೇಡಮ್, ರಾತ್ರಿ ಮೇಡಮ್. ರಾತ್ರಿ 8:16. ಓಕೆ, ಇನ್ನು ಚಿಕ್ಕ ಮಗು. ಏನ್ ಪ್ರಶ್ನೆ ಕೇಳ್ಬೇಕು ವಿಕಾಸ್ ಬಗ್ಗೆ? ಮಾತಾಡಿಮ್ಮ. ಜೈ ಶರಬೇಶ್ವರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಮ್ಗೆ. ನಿಮ್ಗೂ ಶುಭಾಶಯಗಳು ಗುರುಜಿ. ಸಣ್ಣ ಮಗು, ಏನ್ ಪ್ರಶ್ನೆ? ಅದೇ ಗುರುಜಿ, ಅವನ ಹೆಸರು ವಿಕಾಸ್ ಅಂತ ಇಟ್ಟಿದೀವಿ ಗುರುಜಿ. ಅವ್ನ ಭವಿಷ್ಯ ಹೆಂಗಿದೆ ಅಂತ ಕೇಳಬೇಕಾಗಿತ್ತು ಗುರುಜಿ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರೋದು, ಕರೆಕ್ಟಾ? ಹಾ ಗುರುಜಿ. ಓಕೆ, ವಿಕಾಸ್ ಅಂತ ಕರೀತಿದ್ದೀರಾ, ರೈಟ್. ಮಗುನ ಏನ್ ಮಾಡಿಸ್ಬೇಕು ಅಂತ ಆಸೆ ನಿಮ್ಗೆ? ನಿಮ್ ಮಗನ್ನ ಏನ್ ಮಾಡ್ಬೇಕು ಅಂತ ಇನ್ನೂ ಚಿಕ್ಕ ಮಗು ಅಲ್ಲ ಗುರುಜಿ. ಅವ್ನಿಗೆ ಏನ್ ಮಾಡ್ಬೇಕು ಅಂತ ನಮ್ಗೆ ತೋರಿಸ್ತಾ ಇಲ್ಲ ಗುರುಜಿ. ಓಕೆ, ರೈಟ್, ತಿಳಿಸ್ಕೊಡ್ತೀನಿ ನೋಡಿ. ಇವ್ರ ಜಾತಕದ ಪ್ರಕಾರ ತಗೊಂಡ್ರೆ 1/11/2016 4 ರಿಫ್ಲೆಕ್ಟ್ ಆಗಿರತಕ್ಕಂತ ಜಾತಕ. 4 ರಿಫ್ಲೆಕ್ಟ್ ಆಗಿರೋ ಜಾತಕ. ಗುರು ಮುಂದೆ ಸೂರ್ಯ ಇದ್ದಾನೆ. ನೀಚವಾಗಿದ್ರು ಕೂಡ ಪರವಾಗಿಲ್ಲ. ಸೊ ಈ ತರ ಕಾಂಬಿನೇಷನ್ ಇರ್ತಕ್ಕಂಥವ್ರಿಗೆ ಒಂದು ಸರ್ಕಾರದಲ್ಲಿ ಒಂದು ಉನ್ನತವಾದಂತಹ ಹುದ್ದೆ, ಅವರು ಇಷ್ಟಪಟ್ಟಂತ ಕ್ಷೇತ್ರಗಳಲ್ಲಿ, ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇದರಲ್ಲೆಲ್ಲ ಒಳ್ಳೆ ಸಾಧನೆ ಮಾಡ್ತಕ್ಕಂಥ ಯೋಗ ಎಲ್ಲ ಇರ್ತಕ್ಕಂಥ ಒಂದು ಮಗು, ಒಂದು ಜಾತಕ. ಇದಕ್ಕೆ ಹೆಸರಿಡ್ತಕ್ಕಂಥದ್ದೆಲ್ಲ ಕಾಮನ್ ಆಗಿ ನಾವು ನೋಡ್ತೀವಿ. ಒಂದೇನೋ ಒಂದು ಇಷ್ಟ ಇರುತ್ತೆ, ಇಟ್ಬಿಡ್ತಾರೆ. ಕೆಲವರೆಲ್ಲ ಅಪ್ಪನ ಹೆಸರು ಅರ್ಧ, ಅಮ್ಮನ ಹೆಸರು ಅರ್ಧ ಎಲ್ಲ ಸೇರಿಸಿಡ್ತಾರೆ ಕೆಲವರು. ಈ ತರದೆಲ್ಲ ಮಾಡ್ಕೊಂಡು ಹೋದಾಗ ಸ್ವಲ್ಪ ತೊಂದರೆಯೇ. ಈ ತರದ ಕಾನ್ಸೆಪ್ಟ್ ಎಲ್ಲ ನೀವು ಇಡ್ತಕ್ಕಂಥದ್ದು ಎಲ್ರಿಗೂ ಸೂಟಬಲ್ ಅಲ್ಲ. ಅದರಿಂದ ಇವನಿಗೆ ವಿಕಾಸ್ ಅಂತ ಹೇಳ್ತಕ್ಕಂಥದ್ದು ಸೂಟಬಲ್ ನೇಮ್ ಅಲ್ಲ. ಹೆಸರು ಬದಲಾವಣೆ ಇವನಿಗೆ ಸಕ್ಸಸ್ ಕೊಡುತ್ತೆ. ಏನ್ ಆಗ್ಬೋದು ಅನ್ನೋದನ್ನ ಒಂದು ಗ್ಲಾನ್ಸ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ದೀನಿ. ಅದಕ್ಕೆ ನೇರವಾಗಿ ಭೇಟಿ ಮಾಡಿನೇ ಹೆಸರು ಇರತಕ್ಕಂಥದ್ದು ನಮ್ಮಲ್ಲಿ ಇವಾಗ ಇರತಕ್ಕಂಥ ಒಂದು ಪದ್ಧತಿ. ಅದರಿಂದ ಹೆಸರು ಬದಲಾವಣೆಗೆ ನಾವು ಸೆಪ್ಟೆಂಬರ್ ತಿಂಗಳ ಮೇಲೆ ಟೂರ್ ವಿಜಯಪುರ ಕೂಡ ಬರ್ಬೋದು. ಬಂದಾಗ ಯಾವ ಡೇಟ್ ಅಂತ ತಿಳ್ಕೊಂಡು ಅಲ್ಲಿ ಬಂದು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಇದು ಕೂಡ ಸಾಧ್ಯತೆ ಇದೆ. ಈ ಹುಡುಗನ ಜಾತಕಕ್ಕೆ ಸ್ಪೋರ್ಟ್ಸ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಇವನ್ ನೆಕ್ಸ್ಟ್ ಫ್ಯೂಚರ್ ಎಲ್ಲ ಬಂದಾಗ ಸ್ಪೋರ್ಟ್ಸ್ ಆಕ್ಟಿವಿಟಿ ಕೂಡ ಸ್ವಲ್ಪ ಹಾಕಿ, ಜೊತೆಲಿ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಈ ತರ ಕೆಲಸ ಕಾರ್ಯಗಳನ್ನೇ ಮಾಡ್ತಕ್ಕಂಥದ್ದಕ್ಕೂ ಬಿಡಿ. ಅದಕ್ಕೆ ತಕ್ಕಂಥ ಓದೇ ಕೊಡಿ, ಒಳ್ಳೇದಾಗುತ್ತೆ. ಈ ಹುಡುಗನಿಗೆ ಏನೇನು ಲಕ್ಕಿ ಟಿಪ್ಸ್ ಅಂತ ಇವಾಗ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿ ಅದನ್ನ ಫಾಲೋ ಮಾಡಿ. ಆರೆಂಜ್ ಕಲರ್ನ, ಗ್ರೀನ್ ಕಲರ್ನ, ಯೆಲ್ಲೋ ಕಲರ್ನ ಹೆಚ್ಚಾಗಿ ಬಳಸಿ. ತೀರಾ ಕಪ್ಪು ಕೆಂಪು ಕಲರ್ ಬೇಡ. ನೆಕ್ಸ್ಟ್ ಮಗು ಓದಕ್ಕೆಲ್ಲ ಕುಳಿತುಕೊಳ್ಳೋವಾಗಲ್ಲ. ನೆಕ್ಸ್ಟ್ ಇವಾಗ 1 ವರ್ಷದ ಮಗು ಅಲ್ವಾ, ಇನ್ನೂ 1 ವರ್ಷದ ಮಗುನು ಕೂಡ ಅಲ್ಲ. ಸೊ ಓದೋವಾಗ ಆಲ್ವೇಸ್ ಉತ್ತರಕ್ಕೆ ಮುಖ ಮಾಡಿ ಓದಕ್ಕೆ ಹೇಳಿ. ಪೂರ್ವಕ್ಕೆ ತಲೆ ಹಾಕಿನೇ ಮಲಗಕ್ಕೆ ಹೇಳಿ. ಈಗಿಂದನೂ ಪೂರ್ವಕ್ಕೆ ತಲೆ ಹಾಕಿನೇ ನೀವು ಮಲಗಿಸ್ಬೋದು. ಈ ತರದ್ದೆಲ್ಲ ಇವನಿಗೆ ಲಕ್ಕಿ ಟಿಪ್ಸ್ ಫಾಲೋ ಮಾಡಿದ್ರೆ ಹುಡುಗನಿಗೆ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾನೆ. ಒಳ್ಳೆ ಅಧಿಕಾರಿಯಾಗಿ ಬರ್ತಕ್ಕಂಥ ಸೂಚನೆಗಳೆಲ್ಲ ಇದೆ ಫ್ಯೂಚರ್ನಲ್ಲಿ. ಜಾತಕ ಚೆನ್ನಾಗಿದೆ, ಹೆಸರು ಮಾತ್ರ ಸರಿಯಾಗಿ ಅಳವಡಿಸಿಡಿ. ಅವ್ನಿಗೆ ಒಳ್ಳೇದಾಗ್ಲಿ. ಶರಬೇಶ್ವರ ಅವ್ನಿಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕಾಗಿ. ಮುಂದಿನ 20-25 ವರ್ಷಗಳ ನಂತರ ನಿಮ್ಮ ಮಗನ ಭವಿಷ್ಯ ಯಾವ ರೀತಿಯಾಗಿರಬಹುದು, ಆತ ಯಾವ ಹುದ್ದೆಯನ್ನ ಹೇರಬಹುದು, ಜೊತೆಗೆ ಯಾವ ವಿದ್ಯಾಭ್ಯಾಸವನ್ನ ಮಾಡಿದ್ರೆ ಒಳಿತು ಅನ್ನೋದನ್ನ ಗುರುಜಿಯವರು ಈಗಲೇ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಒಂದು ಪಾಸಿಟಿವ್ ವಿಚಾರಗಳು ನಿಮ್ಮ ಮಗಂದಾಗಬೇಕು, ಅವನ ಜೀವನ ಇಷ್ಟು ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಆತನ ಹೆಸರನ್ನ ಬದಲಾವಣೆ ಮಾಡುವಂಥದ್ದು ಬಹಳನೇ ಮುಖ್ಯ. ಸೊ ಆದ ಕಾರಣ ಹೆಸರೇ ಹಸಿರು ಅಂತ ಹೇಳ್ತೀವಿ. ಸೊ ನಮ್ಮ ಹೆಸರಿನಿಂದಲೇ ನಮ್ಮನ್ನ ಗುರುತಿಸಲ್ಪಡುವಂಥದ್ದು. ಸೊ ಅಂತಹ ಒಂದು ಹೆಸರನ್ನ ಉತ್ತಮವಾಗಿ ಇಟ್ಕೊಂಡ್ರೆ ಬಹಳನೇ ಒಳ್ಳೆಯದು. ಗುರುಜಿಯವರು ಬರೋ ತಿಂಗಳು ನಿಮ್ಮ ವಿಜಯಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಯಾವ ದಿನಾಂಕ ಅನ್ನೋದನ್ನ ಕಾಯ್ತಾ ಇರಿ, ನಾವು ಕೂಡ ತಿಳಿಸ್ಕೊಡ್ತೀವಿ. ಆ ದಿನಾಂಕದಲ್ಲಿ ಗುರುಜಿಯವರು ನಿಮ್ಮ ಊರಿಗೆ ಬಂದಂತಹ ಟೈಮ್ನಲ್ಲಿ ನೇರವಾಗಿ ಹೋಗಿ ಹೆಸರಿನ ಬದಲಾವಣೆಯನ್ನ ಮಾಡ್ಕೊಳ್ಳಿ. ನಾವು ಅಪಾಯಿಂಟ್ಮೆಂಟ್ಗಾಗಿ 7676366666 ಈ ಒಂದು ದೂರವಾಣಿ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ.
ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ವೀಕ್ಷಕರೇ ಬನ್ನಿ ಇದೀಗ ಆರಂಭಿಸೋಣ ತಾರಾ ಭವಿಷ್ಯ. ಗುರುಜಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾದಂತಹ ದಿನ. ಜೊತೆಗೆ ವೀಕ್ಷಕರು ಕೂಡ ನಾವು ಕರೆ ಮಾಡಬೇಕು, ನಮ್ಮ ಬಗ್ಗೆ ಕೇಳಬೇಕು ಅನ್ನುವಂತಹ ಕಾತರದಿಂದ ಕಾಯ್ತಾ ಇರ್ತಾರೆ. ಸೊ ಆದ ಕಾರಣ ಕರೆಗಳನ್ನ ಸ್ವೀಕರಿಸೋಣ. ವೀಕ್ಷಕರೇ, ಇದೀಗ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ನೋಡೋಣ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ಮೈಸೂರಿಂದ ಮೇಡಮ್. ಮೈಸೂರಿಂದ ಮೇಡಮ್. ನಿಮ್ಮ ಹೆಸರು? ಮೇಡಮ್ ಅರುಣ್ ಕುಮಾರ್ ಅಂತ. ಓಕೆ, ಅರುಣ್ ಕುಮಾರ್ ಅವರೇ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಮಗೆ. ತಮಗೂ ಶುಭಾಶಯ ಮೇಡಮ್. ಓಕೆ, ಹಬ್ಬ ಹೇಗೆ ಜೋರಾಗಿ ನಡೀತಿದ್ಯಾ? ಹ್ಞೂ ಮೇಡಮ್, ನಡೀತಾ ಹೆಣ್ಮಕ್ಳು ಹಬ್ಬ ನಮ್ಮನ್ನೇನ್ ಕೇಳ್ತೀರಾ ಅಂತೀರಾ? ಏನು ಆ ಥರ ಓಕೆ ಸರ್, ಇವತ್ತು ಕರೆ ಸಿಕ್ಕಿದೆ. ಯಾರ ಬಗ್ಗೆ ಮಾತಾಡ್ಬೇಕು ಅಂತಿದ್ದೀರಾ ಹೇಳಿ. ಮೇಡಮ್, ನಮ್ಮ ಮಗನ ಬಗ್ಗೆ ಮಾತಾಡ್ತೀನಿ. ಮಗನ ಹೆಸರು? ಮೇಡಮ್, ಮಗನ ಹೆಸರು ಜಶವಂತ್ ಅಂತ ಇಟ್ಟಿದ್ದೀವಿ. ಓಕೆ, ಡೇಟ್ ಆಫ್ ಬರ್ತ್ ಕೊಡಿ. ಮಾಡಿಲ್ಲ ಮೇಡಮ್, ಅದರಿಂದ ಗುರುಜಿಗೆ ಒಂದು ಮಾತು ಕೇಳ್ಬೋದು ಸರ್. ಈಗ ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 30/3/2014. ಎಷ್ಟು ಗಂಟೆಗೆ ಹುಟ್ಟಿದ್ದು? 5 ಗಂಟೆ 15 ನಿಮಿಷ ಸಂಜೆ. ಸಾಯಂಕಾಲ 5 ಗಂಟೆ 15 ನಿಮಿಷ. ಓಕೆ ಸರ್, ಗುರುಜಿ ಅವರಿದ್ದಾರೆ. ಜಸ್ವಂತ್ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಮಾತಾಡಿ. ಜೈ ಸರ್ವೇಶ್ವರ, ಕೇಳಿ ನಿಮ್ಮ ಮಗನ ಬಗ್ಗೆ ಏನ್ ಪ್ರಶ್ನೆ? ನಮಸ್ತೆ ಗುರುಗಳೇ. ನಮಸ್ಕಾರ. ಏನ್ ಮಾಡ್ತಿದಾರೆ? ಮೀನ ರಾಶಿ ಉತ್ತರಭದ್ರ ನಕ್ಷತ್ರ ಬರ್ತಾ ಇದೆ, ಕರೆಕ್ಟಾ? ಹೌದು ಗುರುಗಳೇ, ಹೌದು. ಕೇಳಿ ಏನ್ ಪ್ರಶ್ನೆ? ಏನಿಲ್ಲ ಗುರುಗಳೇ, ಇದೇ ಹೆಂಗಿರುತ್ತೆ ಅಂತ ಅಷ್ಟೇ. ಇವಾಗ ಜಸ್ಟ್ 3 ವರ್ಷದ ಹುಡುಗ. 3 ವರ್ಷ. ಏನ್ ಮಾಡಿಸ್ಬೇಕು ಅಂತ ಆಸೆ ನಿಮ್ ಮಗನ್ನ ನೀವು? ಏನ್ ಮಾಡಿಸ್ಬೇಕು ಅಂದ್ರೆ ಏನೋ ಒಂದು ಒಳ್ಳೆ ವ್ಯಕ್ತಿ ಆಗ್ಲಿ ಅನ್ನೋದಷ್ಟೇ. ಸ್ಪೋರ್ಟ್ಸ್ ಆಕ್ಟಿವಿಟಿ ಏನಾದ್ರು ಇದಾನ? ಸ್ಪೋರ್ಟ್ಸ್ ಅಲ್ಲಿ ಇಲ್ಲ ಹಾಡೋದ್ರಲ್ಲಿ ಏನಾದ್ರು ಇದಾನ ಹುಡುಗ? ಸ್ವಲ್ಪ ಇದು ಟಿವಿಲೆಲ್ಲ ಬಂದಾಗ ಸ್ವಲ್ಪ ಡ್ಯಾನ್ಸ್ ಅದು ಇದು ಮಾಡ್ತಾರೆ. ಹಾಡೋದ್ರಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೋಡಿ. ನನ್ನ ಪ್ರಕಾರ ನಾನು ಇವ್ನ ಬಗ್ಗೆ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಗುರುಗ್ರಹ ಮಿಥುನ ರಾಶಿಯಲ್ಲಿದೆ, ಅದರಿಂದ ಇವ್ನು ಇಂಟ್ರೆಸ್ಟ್ ಪಟ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಹೋಗ್ಬೋದು. ಯಾಕಂದ್ರೆ ಗುರುಗ್ರಹ ಹೋಗಿ ಟಚ್ ಮಾಡೋದೇ ಕುಜಗ್ರಹವನ್ನ. ಅಂದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಸ್ವಲ್ಪ ಹಾಕಿ, ಜೊತೆಲಿ ಸಿಂಗಿಂಗ್ ಆಕ್ಟಿವಿಟಿ, ಕಲ್ಚರಲ್ ಆಕ್ಟಿವಿಟಿಯಲ್ಲಿ ಡ್ಯಾನ್ಸ್ ಗಿನ್ಸ್ ಕಾಮನ್ ಆಗಿರುತ್ತೆ. ಹಾಡು ಹೇಳೋದ್ರಲ್ಲಿ ಕಂಠ ಚೆನ್ನಾಗಿರುತ್ತೆ ಇವನಿಗೆ, ಅದ್ರ ಕಡೆ ಗಮನ ಕೊಡಿ. ಜೊತೆಯಲ್ಲಿ ಇವನ್ ಇಂಟ್ರೆಸ್ಟ್ ಪಟ್ರೆ ಮಾತ್ರ ಇಂಜಿನಿಯರಿಂಗ್ ಓದಿಸಿ, ಇಲ್ಲ ಮೆಡಿಕಲ್ ಓದಿಸಿ, ಇಲ್ಲ ಅಂದ್ರೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಅಡ್ಮಿನಿಸ್ಟ್ರೇಷನ್, UPSC ಸರ್ವಿಸಸ್ ಏನೇನಿರುತ್ತೋ ಆ ಸರ್ವಿಸಸ್ ನ ಬರ್ಸಕ್ ಕೇಳಿ. ಇದೆಲ್ಲ ಇವನಿಗೆ ಒಳ್ಳೆ ಸೂಕ್ತ. ಅವನಿಗೆ ಹೆಸರು ಮಾತ್ರ ನೀವು ಹೇಳಿದಿರಲ್ಲ, ಈ ಹೆಸರು ಇವನಿಗೆ ಸೂಟಬಲ್ ಇಲ್ಲ. ಅದರಿಂದ ಹೆಸರು ಬದಲಾವಣೆ ಇವನಿಗೆ ತುಂಬಾ ಅವಶ್ಯಕವಾದಂತದ್ದು. ಮಕ್ಕಳೆಲ್ಲರಿಗೂ ಕೂಡ ಎಜುಕೇಶನಲ್ ಇಂಪ್ರೂವ್ಮೆಂಟ್ ಆಗಕ್ಕೆ ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ಅಂತ ಹೇಳ್ತೀವಿ. ಆ ಪೆಂಡೆಂಟ್ ನಮ್ಮ ಮಗನಿಗೆ ಹಾಕಿಸಿ ಒಳ್ಳೇದಾಗುತ್ತೆ. ಹೆಚ್ಚಾಗಿ ಹಳದಿ ಬಣ್ಣವನ್ನ, ಆರೆಂಜ್ ಬಣ್ಣವನ್ನ, ಕೆಂಪು ಬಣ್ಣವನ್ನ ಹೆಚ್ಚಾಗಿ ಉಪಯೋಗಿಸಕ್ಕೆ ಹೇಳಿ. ತುಂಬಾ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾನೆ ಹುಡುಗ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಗುರುಜಿ ಅವರು ತಿಳಿಸ್ಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೇ ಪಾಲಿಸಿ. ಇನ್ನು ನಮ್ಮ ರಿಂಗ್ಸ್ ಹಾಗೂ ಲಾಕೆಟ್ಸ್ ಅನ್ನ ಆರ್ಡರ್ ಮಾಡೋದಕ್ಕಾಗಿ 7676366666 ಈ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಮೇಡಮ್, ಅಂದಾನಿ ಅನ್ಬೋದು ಮೇಡಮ್. ಎಲ್ಲಿಂದ? ಮೇಡಮ್, ನಾನು ಮಂಡ್ಯದಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕು ಸರ್? ಮೇಡಮ್, ನನ್ನ ಮಗಳ ಬಗ್ಗೆ ಹೇಳ್ಬೇಕಾಗಿತ್ತು. ಏನ್ ಮಗಳ ಹೆಸರು? ಅಮೃತ ಮೇಡಮ್. ಡೇಟ್ ಆಫ್ ಬರ್ತ್ ಕೊಡ್ತೀರಾ? 23/6/2010 ಮೇಡಮ್. ಎಷ್ಟು ಗಂಟೆಗೆ ಹುಟ್ಟಿದ್ದು? 4:24 ಮೇಡಮ್. 4:24 ಸಂಜೆನ ಅಥವಾ ಬೆಳಗಿನ ಜಾವನ? ಮಧ್ಯಾಹ್ನ ಮೇಡಮ್. ಸಾಯಂಕಾಲ ಹುಟ್ಟಿದ್ದಾರೆ? ಸಾಯಂಕಾಲ. ಓಕೆ ಸರ್, ಓಕೆ. ಈಗ ಗುರುಜಿ ಅವರಿದ್ದಾರೆ, ಮಗಳ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಮಾತಾಡಿ. ಜೈ ಸರ್ವೇಶ್ವರ, ಹೇಳಿ. ಮಗಳು ಹುಟ್ಟಿರೋ ವರ್ಷ ಏನು? 2010 ಸರ್. 2002. 2010. ಹೌದು ಸರ್. ಈಗ 7 ಇಯರ್ಸ್ ಮಗುಗೆ. ಮಗಳಿಗೆ ಏನಂತ ಕರೀತೀರಾ ಮಗಳನ್ನ? ಅಮೃತ ಅಂತ ಕರಿತೀವಿ ಸರ್. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ, ಕರೆಕ್ಟಾ? ಹೌದು ಸರ್. ರೈಟ್. ಮಗಳ ಬಗ್ಗೆ ಏನ್ ಪ್ರಶ್ನೆ, ಏನ್ ಕೇಳ್ಬೇಕು? ಮಗಳ ಬಗ್ಗೆ ಏನ್ ಕೇಳ್ಬೇಕು? ಕಟ್ ಆಯ್ತು ಅಂತ ಕಾಣುತ್ತೆ. ಅವರ ಆರೋಗ್ಯ, ನಾರ್ಮಲಿ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಶುಕ್ರ ಗ್ರಹ ನೀರಿನ ಮನೆಯಲ್ಲಿದೆ. ಅದೇ ರೀತಿ ಮನಸ್ಸಿಗಿರತಕ್ಕಂಥ ಗ್ರಹ ಚಂದ್ರ ಕೂಡ ನೀರಿನ ಮನೆ, ವೃಶ್ಚಿಕ ರಾಶಿ. ಸೊ ಅವಾಗ ಶುಕ್ರ ಮತ್ತೆ ಚಂದ್ರ ಎರಡು ನೀರಿನ ರಾಶಿಯಲ್ಲಿ ಇದ್ದಾಗ ಮುಂದೆ ಸೆಂಟ್ರಲ್ಲಿ ಕುಜಗ್ರಹ ಬಂದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಬಂದೇ ಬರುತ್ತೆ. ಅದರಿಂದ ಹೆಲ್ತ್ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋದು ಉತ್ತಮ. ಸೊ ಕಾಮನ್ ಆಗಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ನಾವು ಕುದುರೆಗೆ ಹೋಲಿಸಿ ಹೇಳ್ತೀವಿ. 5, 14, 20 ತಾರೀಕು ಹುಟ್ಟರೋರು. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಎಸ್ಪೆಷಲಿ ರನ್ನಿಂಗ್ ಅಲ್ಲಿ ಏನಾದ್ರೂ ಇದ್ರೆ ಆಟೋಮೆಟಿಕ್ ಆಗಿ ಎಕ್ಸರ್ಸೈಸ್, ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತೆ.
ಫಿಸಿಕಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅದು ಸರಿಪಡಿಸ್ಕೊಳ್ಳೋ ಯೋಗ ಇರುತ್ತೆ. ಅದರಿಂದ ಇವ್ರನ್ನ ಫಿಸಿಕಲ್ ಆಕ್ಟಿವಿಟಿ, ರನ್ನಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ, ಅದ್ರಲ್ಲಿ ಹಾಕಿ. ಇನ್ನು ಓದಿನ ವಿಷಯಕ್ಕೆ ಬಂದು ಅಂದ್ರೆ ಮಿಥುನ ರಾಶಿಯಲ್ಲಿ ಬುಧನ ಜೊತೆ ಸೂರ್ಯನ ಜೊತೆ ಕೇತು ಸಂಬಂಧಪಟ್ಟಿದೆ. ಅಡ್ಮಿನಿಸ್ಟ್ರೇಷನ್ಸ್ ರಿಲೇಟೆಡ್ ಆಗಿ ಓದ್ಬೋದು, ಫಿನಾನ್ಸ್ ರಿಲೇಟೆಡ್ ಓದ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಓದ್ಬೋದು. ಇದರಲ್ಲೆಲ್ಲ ಸಾಧನೆ ಮಾಡ್ತಕ್ಕಂಥ ಒಂದು ಹೆಣ್ಣು ಮಗುವಾಗಿ ಬರ್ತಾರೆ. ಸೊ ಇವ್ರಿಗೆ ಉಪಯೋಗಿಸಬೇಕಾಗಿರೋದು ಅಷ್ಟೇ, ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ದ ಬೆಸ್ಟ್ ಪೆಂಡೆಂಟ್ ಬಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್, ಬುಧಾದಿತ್ಯ ಯೋಗವನ್ನ ಕೊಡ್ತಕ್ಕಂಥದ್ದು. ಆ ಪೆಂಡೆಂಟ್ ನಮ್ಮ ಮಗುಗೆ ಹಾಕಕ್ಕೆ ಹೇಳಿ. ಬಣ್ಣಗಳು ಅಂದಾಗ ಕಪ್ಪು ಕೆಂಪುನ ಅವಾಯ್ಡ್ ಮಾಡಿ ಹಸಿರು ಬಣ್ಣವನ್ನ, ಆರೆಂಜ್ ಬಣ್ಣವನ್ನ, ಬಿಳಿ ಬಣ್ಣವನ್ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ. ತುಂಬಾ ಒಳ್ಳೇದಾಗುತ್ತೆ, ಮಗು ಚೆನ್ನಾಗಿರ್ತಾರೆ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್, ಬಾಗಲಕೋಟೆಯಿಂದ ಮಾತಾಡ್ತಾ ಇರೋದು ಮೇಡಮ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳಮ್ಮ ನಿಮ್ಗೆ. ಮೇಡಮ್, ಧನ್ಯವಾದಮ್ಮ. ಹೇಳಿ, ಈಗ ಯಾರ ಬಗ್ಗೆ ಮಾತಾಡ್ಬೇಕು? ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಏನ್ ಹೆಸರು ಮಗಳದು? ದೃಷ್ಟಿ ಅಂತ ಹೇಳ್ಬಿಟ್ಟು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 6/3/2012 ಮೇಡಮ್. 6/3/2012. ಎಷ್ಟು ಗಂಟೆಗೆ ಹುಟ್ಟಿದ್ದು? ರಾತ್ರಿ 11:27 ಮೇಡಮ್, ಮಂಗಳವಾರ ಮೇಡಮ್. ಓಕೆ ಮಾ, ಈಗ ಗುರುಜಿಯವರಿದ್ದಾರೆ, ಮಗಳ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಮಾತಾಡಿ. 6/3/2011. 12 ಸರ್. 2012. ರೈಟ್. ಮಗಳ ಬಗ್ಗೆ ಏನ್ ಪ್ರಶ್ನೆ? ಅಂದ್ರೆ ಅವಳಿಗೆ ತುಂಬಾ ಕಿರ್ಕಿರಿ ಮಾಡ್ತಾರೆ ಸರ್. ಅವಳಿಗೆ ಏನೋ ವೀಕ್ ಆಗಿದ್ದಾಳೆ ಸರ್. ಅವಳ ಭವಿಷ್ಯ ಹೆಂಗಿದೆ ಅಂತ ಕೇಳಿ. ಏನಂತ ಕರೀತೀರಾ ಮಗಳನ್ನ? ಸೃಷ್ಟಿ ಅಂತ ಕರಿತಾ ಇದೀವಿ ಸರ್, ಆದ್ರೆ ಸೋನಿ ಅಂತ ಮನೆಯಲ್ಲಿ ಕರಿತೀವಿ ಸರ್. ಓಕೆ, ನೋಡಿ, ನಾರ್ಮಲಿ ಮಕ್ಕಳ ಹೆಸರು ಬಗ್ಗೆ ಇವತ್ತು ನನಗಂತೂ ನಾನು ಇವಾಗ ಕನ್ಸಲ್ಟೇಷನ್ ಎಲ್ಲ ಮಾಡ್ತಿದ್ದೀನಲ್ಲ, ಈಗ ರೀಸೆಂಟ್ ಆಗಿ 2017 ಜನವರಿಗೆ ನಾವು ಹೊಸದಾಗಿ ರೆಸಲ್ಯೂಷನ್ ತಗೊಂಡ್ವಿ. ಏನು ಅಂತ ಹೇಳಿದ್ರೆ, ಈ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರ ಅನ್ನೋ ಹೆಸರಲ್ಲಿ ನಾವು ಸುಮ್ಮನೆ ಜ್ಯೋತಿಷ್ಯ ಹೇಳ್ತೀನಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೋಗೋದ್ರ ಬದಲು ಇದನ್ನ ಎಲ್ರಿಗೂ ತಿಳುವಳಿಕೆ ಕೊಡಬೇಕು ಅಂತ ಉಚಿತ ಕಾರ್ಯಾಗಾರ ಪ್ರಾರಂಭಿಸಿದ್ವಿ. ಇವತ್ತಿಗೆ ಇದು 8ನೇ ಕಾರ್ಯಾಗಾರ. ಪ್ರತಿ ತಿಂಗಳು ಒಂದೊಂದು ಕಾರ್ಯಾಗಾರ ಮಾಡ್ತಿದೀವಿ. ಮ್ಯಾಕ್ಸಿಮಮ್ ಮಕ್ಕಳ ಬಗ್ಗೆನೇ ಎಲ್ಲರೂ ಕೇರ್ ತಗೊಂಡು ನನ್ನ ಕನ್ಸಲ್ಟೇಷನ್ ಮಾಡಕ್ ಬರ್ತಾರೆ ಹೊರತು ಆ ಹೆಸರು ಕರೆಕ್ಟ್ ಆಗಿ ಇಟ್ಬಿಡ್ಬೇಕು, ಅವ್ರಿಗೆ ನಮ್ಮ ತಾರೀಕಲ್ಲಿ ಹುಟ್ಟರು ಆ ಹೆಣ್ಣು ಮಗು ಕ್ಯಾರೆಕ್ಟರ್ ಇದೇ ತರ ಇದೆ ಅನ್ನೋದನ್ನ ಈಗ ನಾನು 23 ವರ್ಷದಲ್ಲಿ ಹೇಳ್ಕೊಂಡ್ ಬಂದಿರೋದು ಅವ್ರಿಗೆ ಮನವರಿಕೆ ಆಯ್ತೋ ಇಲ್ವೋ, ಈ ಕಳೆದ 5 ವರ್ಷದಲ್ಲಿ ಮಾತ್ರ ಹೇಳ್ಕೊಂಡ್ ಬಂದಿರೋದು ತುಂಬಾ ಮನವರಿಕೆ ಆಗಿರೋದು. ಈ ಉಚಿತ ಕಾರ್ಯಾಗಾರಕ್ಕೆ ಬಂದು ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಹೋಗೋದನ್ನ ನೋಡುವಾಗ ಖುಷಿ ಅನ್ಸುತ್ತೆ. ಪ್ರತಿಯೊಬ್ಬರು ಅವ್ರ ಮಕ್ಕಳ ಬಗ್ಗೆನೇ ಮಾಡಿ ಹೆಸರು ಅಂತಾನೆ ಕೇಳ್ತಾ ಇದ್ದಾರೆ. ಆ ಲೆವೆಲ್ಗೆ ಒಂದು ರೆವಲ್ಯೂಷನ್ ಕೊಟ್ಟಿದೀವಿ ಅನ್ನೋದು ನನ್ಗೆಲ್ಲೋ ಒಂದು ಖುಷಿ. ತುಂಬಾ ಮುಖ್ಯವಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರ ಹೆಸರೇ ಹಸಿರು. ಅದೇ ತುಂಬಾ ಇಂಪಾರ್ಟೆಂಟ್ ಆದಂತ ಸಾಧನ ನಮ್ಮ ಹತ್ರ ಇರ್ತಕ್ಕಂಥದ್ದು. ಅದು ಸರಿಯಾಗಿತ್ತು ಅಂತ ಇಟ್ಕೊಳ್ಳಿ ನಮ್ಮ ಹೆಸರು. ಯಾಕೆಂದ್ರೆ ಸಾವೇ ಇಲ್ದೇ ಇರೋ ವಸ್ತು ಈ ಪ್ರಪಂಚದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಮಾಡಿರೋ ಕೆಲಸ, ಇಲ್ಲಾಂದ್ರೆ ಅವ್ರ ಹೆಸರು. ಮಾಡಿರೋ ಕೆಲಸ ಕೂಡ ಅವ್ರ ಹೆಸರು ಹೇಳ್ಬಿಟ್ಟು ಹೇಳ್ಬೇಕು, ಇಲ್ಲಾಂದ್ರೆ ಗೊತ್ತಾಗಲ್ಲ. ಅದರಿಂದ ಹೆಸರಿಗೆ ಯಾವತ್ತೂ ಸಾವಿಲ್ಲ, ಮಿಕ್ಕಿದ್ದು ಎಲ್ಲದಕ್ಕೂ ಸಾವಿದೆ. ಅದರಿಂದ ಆ ತರ ಹೆಸರು ನೀಡುವಾಗ ಮಗಳ ಜಾತಕ ನೋಡಿ ಇಡೋದು ಉತ್ತಮ. ಈಕೆ ಜಾತಕದ ಪ್ರಕಾರ ಗುರು ಮತ್ತೆ ಶುಕ್ರ ಒಟ್ಟಿಗೆ ಇದ್ದಾರೆ. ಗುರು ಮತ್ತೆ ಶುಕ್ರ ಒಟ್ಟಿಗೆ, ಅದನ್ನು ಮೇಷರಾಶಿಯಲ್ಲಿ 2ನೇ ಮನೆಯಲ್ಲೇ ಕೇತು ಗ್ರಹ. ಹಾರ್ಟ್ ಪ್ಲೇಸ್ ಅಲ್ಲಿ ಗುರು ಮತ್ತೆ ಶುಕ್ರ ಇದ್ದು 2ನೇ ಮನೆಯಲ್ಲೇ ಕೇತು ಇತ್ತು ಅಂದ್ರೆ ಇವ್ರು ಏನೇನು ಆಲೋಚನೆಗಳು ಮಾಡ್ಬೋದು ಅಂದ್ರೆ, ಆಲೋಚನೆ ಅಧ್ಯಯನ ಇದೆಲ್ಲ ನಡೆದಿತ್ತು ಅಂದ್ರೆ ತುಂಬಾ ಒಳ್ಳೇದಿರುತ್ತೆ. ಆಲೋಚನೆಗಳೆಲ್ಲ ಯಾವ್ಯಾವ್ದೋ ಬಂತು ಅಂದ್ರೆ ಅಧ್ಯಯನ ಬೇರೆ ತರ ಆಗುತ್ತೆ. ಇನ್ನು ಸಣ್ಣ ಮಗು, ಈ ಮಗುಗೋಗಿ ನಾವು ಆಲೋಚನೆ ಅಧ್ಯಯನ ಅಂತ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ. ಆದ್ರಿಂದ ನೀವು ಈ ಮಗುನ ಜಸ್ಟ್ ಅಬ್ಸರ್ವ್ ಮಾಡಿ ಸಾಕು. ಈಕೆಗೆ ಕಲೆಗಳಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಅದರಿಂದ ಆರ್ಟ್ ಅಲ್ಲಿ, ಪೇಂಟಿಂಗ್ ಅಲ್ಲಿ ಇದರಲ್ಲೆಲ್ಲ ಇರುತ್ತೆ. ಆರ್ಟ್ ಪೇಂಟಿಂಗ್ ಎಲ್ಲ ಊಟ ಹಾಕತ್ತಾ ಇಲ್ವಾ ಅಂತ ಅನ್ಬಿಡ್ಬೇಡಿ. ನಾಳೆ ಅದೇ ಇಂಜಿನಿಯರಿಂಗ್ ಆಗಿ ಡಿಸೈನಿಂಗ್ ಕೂಡ ಹೋಗ್ಬೋದಲ್ವಾ, ಅನಿಮೇಷನ್ ಗ್ರಾಫಿಕ್ ಹೋಗ್ಬೋದಾ, ಆರ್ಕಿಟೆಕ್ಚರ್ ಸಿವಿಲ್ ಇದಕ್ಕೆ ಹೋಗ್ಬೋದಾ, ಈ ತರದೆಲ್ಲ ಮಾಡ್ತಕ್ಕಂಥ ಯೋಗಗಳೆಲ್ಲ ಮಗುಗಿದೆ. ಇಟ್ಟಿರ್ತಕ್ಕಂಥ ಹೆಸರನ್ನ ಬದಲಾಯಿಸಿ ಒಳ್ಳೆ ಹೆಸರಿಡಿ. ತುಂಬಾ ಸಾಧನೆ ಮಾಡೋ ಹೆಣ್ಣು ಮಗುವಾಗಿ ಬರುತ್ತೆ. ವೈಟ್, ಗ್ರೀನ್, ಬ್ಲೂ ಕಲರ್ಸ್ ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ. ಕಪ್ಪು ಕೆಂಪು ಅವಾಯ್ಡ್ ಮಾಡಿ. ಸೊ ಇದೆಲ್ಲಾನು ಅವರು ಫಾಲೋ ಮಾಡ್ತಾ ಮಗುಗೆ ಒಳ್ಳೇದಾಗುತ್ತೆ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟ ಹಾಗೆ ಮೊದಲನೇದಾಗಿ ಆದಷ್ಟು ಬೇಗ ಹೆಸರಿನ ಬದಲಾವಣೆಯನ್ನ ಮಾಡಿ. ನೆನಪಿರಲಿ, ಗುರುಜಿಯವರು ಮಾತ್ರವೇ ಹೆಸರಿನ ಬದಲಾವಣೆಯನ್ನ ಮಾಡುವಂಥದ್ದು. ಅದು ನಮ್ಮ ಸಂಸ್ಥೆಯ ಮೂಲಕ ಬೇರೆ ಯಾರು ಕೂಡ ಮಾಡುವಂಥದ್ದಲ್ಲ. ಗುರುಜಿಯವರ ಹೆಸರು ಹೇಳ್ಕೊಂಡು ಯಾರಾದ್ರೂ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಲಿ. ಯಾಕೆಂದ್ರೆ ನಮ್ಮ ಸಂಸ್ಥೆಯಲ್ಲಿ ಗುರುಜಿಯವರು ಅವರು ಮಾತ್ರವೇ ಹೆಸರಿನ ಬದಲಾವಣೆಯನ್ನ ಮಾಡುವಂಥದ್ದು. ಇನ್ನು ಅಪಾಯಿಂಟ್ಮೆಂಟ್ಗಾಗಿ 7676366666 ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಗೊಂಡು, ಅಂದ್ರೆ ಅಪಾಯಿಂಟ್ಮೆಂಟ್ ನ ತಗೊಂಡು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಆದಷ್ಟು ಬೇಗ ಹೆಸರಿನ ಬದಲಾವಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀಗ ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನನ್ನ ಹೆಸರು ಬಲರಾಮು ಅಂತ. ಎಲ್ಲಿಂದ? ಮಂಡ್ಯದಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕು ಮೇಡಮ್? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಕೊಡಿ ಸರ್. 19/7/1967. ಎಷ್ಟು ಗಂಟೆಗೆ ಸರ್ ಹುಟ್ಟಿದ್ದು? ಮಧ್ಯಾಹ್ನ 12:20. ಓಕೆ ಸರ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಮ್ಗೆ. ಥ್ಯಾಂಕ್ ಯು ಮೇಡಮ್. ಗುರುಜಿ ಅವರಿದ್ದಾರೆ, ಮಾತಾಡಿ.
ಜಯೇಶ್ವರ ಬೇಸರ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಹುಟ್ಟಿರೋದು ಮೂಲ ನಕ್ಷತ್ರ ಧನುಸ್ ರಾಶಿ ಬರ್ತಾ ಇದೆ, ಸರಿನಾ? ಸರ್ ಕೇಳಿ, ಏನ್ ಪ್ರಶ್ನೆ, ಏನ್ ಮಾಡ್ತಿದ್ರ ತಾವು? ಸರ್ ನಾನು ವ್ಯವಸಾಯ ಮಾಡ್ತಿದ್ದೆ ಸರ್. ಸಂತೋಷ. ಏನ್ ಬೆಳಿತೀರಾ? ಹಲೋ, ಏನ್ ಬೆಳಿತೀರಾ? ನಾವು ಭತ್ತ, ಕಬ್ಬು. ಹೇಗೆ ಬೋರ್ ಹಾಕಿದಿರಾ? ನೀರು ಹೇಗೆ ಗುರುಜಿಯವರೇ? ನೀರು ಅಲ್ಲ, ಇದು ಬೋರ್ ಹಾಕಿದ್ರೆ ನೀರು ಇಲ್ಲ ಏನಾದ್ರು ಬೇರೆದು ಬರುತ್ತಾ ನೀರು? ಇಲ್ಲ, ಬೋರ್ ಆಗಿಲ್ಲ ಸ್ವಾಮೀಜಿ. ಬೋರ್ ಹಾಕಿದ್ದ ಕೇಳಬೇಕು. ಹೌದಾ? ರೈಟ್. ಸೊ ಎಲ್ಲಿಂದ ಮಾತಾಡ್ತೀರ ತಾವು? ನಾವು ಮಂಡ್ಯದಿಂದ ಗುರುಜಿ. ಮಂಡ್ಯದಿಂದ. ರೈಟ್. ಕೇಳಿ, ಏನ್ ಪ್ರಶ್ನೆ ಈಗ? ಅದೇ ನಮ್ಗೆ ಯಾವುದೇ ಸಮಸ್ಯೆನೂ ಬಗೆಹರಿದಿಲ್ಲ ಸ್ವಾಮೀಜಿ. ಈಗ ಹಣಕಾಸಲ್ಲಿ ಯಾವ್ದ್ರಲ್ಲಿ? ಇವಾಗ ವಾಸವಾಗಿರ್ತಕ್ಕಂಥ ಮನೆ ಯಾವ ಬಾಕ್ಲಿದೆ, ಯಾವ ದಿಕ್ಕಿದೆ? ಉತ್ತರಕ್ಕೆ ಬಾಗ್ಲಿದ್ದೆ ಗುರುಜಿ. ಹೌದಾ? ನಾನು ತಿಳಿಸ್ಕೊಡ್ತೀನಿ ನೋಡಿ, ಅದನ್ನ ಫಾಲೋ ಮಾಡಿ ಆಗುತ್ತೆ. ಫಸ್ಟ್, ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ನ ಅಳವಡಿಸ್ಬಿಡಿ, ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಬೋರ್ ಹಾಕ್ಸ್ಬೇಕು ಅಂತ ಹೇಳ್ತಕ್ಕಂಥವ್ರಿಗೆಲ್ಲ ನಾವು ಒಂದು ಒಳ್ಳೆ ಲಕ್ಕಿ ಟಿಪ್ ಏನ್ ಹೇಳಿದ್ರೆ, ಕಾಮನ್ ಆಗಿರ್ತಕ್ಕಂಥ ಲಕ್ಕಿ ಟಿಪ್, ಎಲ್ರಿಗೂ ಒಂದೇ ರೀತಿ ಇದು ಫಾಲೋ ಮಾಡ್ಲಿ. ಸೋಮವಾರದ ದಿನ ಬೋರ್ ಹಾಕೋದು ಉತ್ತಮ. ಸೋಮವಾರ ದಿನ ಬೆಳಗ್ಗೆ 6:15 6:45 ನಿಮ್ಗೆ ಎಲ್ಲಿ ಪಾಯಿಂಟ್ ತೋರಿಸಿರ್ತಾರೋ ಆ ಪಾಯಿಂಟ್ಗೆ ಪೂಜೆ ಮಾಡೋದು ಉತ್ತಮ. ಅದರಲ್ಲಿ 2/11/20ನೇ ತಾರೀಕೆ ಸೋಮವಾರ ಬಿದ್ರೆ ಅವತ್ತು ಹಾಕ್ಸ್ತಕ್ಕಂಥದ್ದು ಇನ್ನೂ ಒಳ್ಳೇದು. 2/11/20ನೇ ತಾರೀಕು ಕೊಟ್ಟಿರತಕ್ಕಂಥ ನಿಮ್ಮ ಮನೇಲಿ ಯಾರಾದ್ರೂ ಹೆಣ್ಮಕ್ಳು ಇದ್ರು ಸರಿ, ಇಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹೆಣ್ಮಕ್ಳ ಕೈಯಲ್ಲೇ ಆ ಪಾಯಿಂಟ್ಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಉತ್ತಮ. ಬೋರ್ ಕೊರೆಯೋದು ಮಾತ್ರ ಸಂಜೆ ಚಂದ್ರ ಕಾಣಿಸ್ತಕ್ಕಂಥ ಸಮಯದಲ್ಲಿ ಕೊರಿಬೇಕು. ಚಂದ್ರ ಕಾಣಿಸ್ಬೇಕಂತ ಒಂದು 7 ಗಂಟೆ ಆಗಿರ್ಬೇಕು ತಾನೆ ರಾತ್ರಿ. ಆದ್ರಿಂದ ಅದಕ್ಕೆ ಮೇಲೆ ಎನಿ ಟೈಮ್ 12 ಗಂಟೆ ಒಳಗಡೆ ಅದನ್ನ ಬೋರ್ನ ಕೊರೆಸ್ ನೋಡಿ. ಅಪ್ ಟು 80% ಸಕ್ಸಸ್ ಸಿಕ್ಕಿರೋದು, ನೀರು ಸಿಕ್ಕಿರೋದು ಗೊತ್ತು. ಇದೊಂದನ್ನು ಟ್ರೈ ಮಾಡಿ. ಓಕೆ, ಯಾವತ್ತಿಗೂ ಈ ತರ ಇವಾಗ ಪಟಪಟ ಅಂತ ನಾನು ಹೇಳ್ಬಿಟ್ಟೆ ಗೊತ್ತಾಗಿಲ್ಲ ಅನ್ನೋದಕ್ಕೋಸ್ಕರ ಬೇಸರ ಪಡಬೇಡಿ. ನಮ್ಮ ಅಸಿಸ್ಟೆಂಟ್ಗೆ ಫೋನ್ ಮಾಡಿದ್ರು ಅವ್ರು ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಸೊ ಇದ್ರ ಜೊತೆಗೆ ಒಂದು ಪ್ರೀಶಿಯಸ್ ರಿಂಗ್, ಬಲಗೈ ಕಿರು ಬೆಳಗ್ಗೆ ಎಮರಾಲ್ಡ್ ಅಂತ ಹೇಳ್ತೀವಿ, ಅದನ್ನ ಪೆಂಡೆಂಟ್ ಒಂದು ಉಂಗುರವಾಗಿ ಬಲಗೈ ಕಿರು ಬೆಳಗ್ಗೆ ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಮನೆಗೆ ವೇದಿಕ ವಾಸ್ತು ಕಿಟ್ನು ಅಳವಡಿಸಿ ಈ ಎಲ್ಲ ಲಕ್ಕಿ ಟಿಪ್ಪು ಫಾಲೋ ಮಾಡಿ, ನಿಮ್ಗೆ ಒಳ್ಳೇದಾಗಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇನ್ನು ಗುರುಜಿ ಅವರು ತಿಳಿಸ್ಕೊಟ್ಟ ಹಾಗೆ ವೇದಿಕ ವಾಸ್ತು ಕಿಟ್ ಅನ್ನ ಆದಷ್ಟು ಬೇಗ ತಮ್ಮ ಮನೆಯಲ್ಲಿ ಅಳವಡಿಕೆ ಮಾಡಿ. ಇನ್ನು ದೂರ ಇದೀವಿ ಅಂತ ಯೋಚನೆ ಮಾಡಬೇಡಿ, ಜಸ್ಟ್ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಸಾಕು, ನಾವು ನಿಮ್ಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ನಮ್ಮ ಸಿಬ್ಬಂದಿ ವರ್ಗದವರು ಮತ್ತೆ ನಿಮ್ಗೆ ಕರೆ ಮಾಡಿ ಅದನ್ನ ಬಳಸುವಂತಹ ವಿಧಾನ, ಪೂಜಾ ವಿಧಾನ ಎಲ್ಲವನ್ನ ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ. ಆರ್ಡರ್ ಮಾಡೋದಕ್ಕಾಗಿ 7676366666 ಈ ಒಂದು ದೂರವಾಣಿ ಸಂಖ್ಯೆನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಇದೀಗ ಕಾಲ ನಿರ್ಣಯ ನೀರು ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಇನ್ನು ಹಾಗೆ ವೀಕ್ಷಕರೇ, ನಾಳೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಕಲಬುರಗಿಗೆ. ಕಲಬುರಗಿ ಹಾಗೂ ಸುತ್ತಮುತ್ತಲ ಭಾಗದ ಜನರಿಗೆ ಇದೊಂದು ಸುವರ್ಣ ಅವಕಾಶ ಇದೆ. ಮೊದಲನೇ ಬಾರಿಗೆ ಕಲಬುರಗಿನಲ್ಲಿ ಗುರುಜಿಯವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನವನ್ನ ತಿಳಿದುಕೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಬಹಳಷ್ಟು ಒಂದು ಸಾಧನೆಯನ್ನ ನಾವು ಮಾಡಬಹುದು, ಯಶಸ್ಸನ್ನ ನಮ್ಮದಾಗಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ಸುಖಕರವಾದಂತಹ ನೆಮ್ಮದಿಯಾದಂತಹ ಜೀವನವನ್ನ ನಾವು ಸಾಗಿಸಬಹುದು. ಇದೆಲ್ಲವನ್ನು ನಾವು ಮಾಡಬೇಕು ಅನ್ನೋದಾದ್ರೆ ಅಥವಾ ಇದೆಲ್ಲ ಅಂಶಗಳು ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋದೇ ಆದ್ರೆ ಖಂಡಿತವಾಗ್ಲೂ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನವನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಗುರುಜಿ ಅವರು ರಾಜ್ಯದ ಪ್ರತಿ ಜನತೆಗೂ ಕೂಡ, ಪ್ರತಿ ಹಳ್ಳಿಗೂ, ಪ್ರತಿ ಮನೆಗೂ, ಪ್ರತಿಯೊಬ್ಬರಿಗೂ ತಿಳಿಸುವಂತಹ ನಿಟ್ಟಿನಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಸೊ ಈ ಬಾರಿಯ ಅವಕಾಶ ಸಿಕ್ಕಿರುವಂತದ್ದು ನಮ್ಮ ಕಲಬುರಗಿಯ ಜನತೆಗೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಕಾರ್ಯಕ್ರಮ ನಡೀತಾ ಇರುವಂತಹ ಒಂದು ವಿಳಾಸವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಹೋಟಿ ಕಲ್ಯಾಣ ಮಂಟಪ, ಗಂಜ್ ಬಸ್ ಸ್ಟಾಪ್ ನ ಹತ್ತಿರ ಕಲಬುರಗಿನಲ್ಲಿ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್, ಕಂದೂರ್ಮಾಲ್, ಕಲಬುರಗಿನಲ್ಲಿ ನಮ್ಮ ಬ್ರಾಂಚ್ ಕೂಡ ಇದೆ. ನೀವು ಅಲ್ಲಿಗೆ ಹೋಗಿ ಈ ತರ ನಾನು ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ಅಂತಿದ್ದೀನಿ ಅಂತ ನೀವು ಹೇಳಿದ್ದೆ ಆದ್ರೆ ನಿಮ್ಗೆ ಅವರು ಉಚಿತ ಪಾಸ್ ಅನ್ನ ಕೂಡ ನೀಡ್ತಾರೆ. ಆ ಪಾಸ್ನೊಂದಿಗೆ ನೀವು ನಾಳೆ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಇದೀಗ ನೆಕ್ಸ್ಟ್ ಕಾಲರ್. ಹಲೋ ಹಲೋ ಹಲೋ, ನಮಸ್ಕಾರ.
ಇನ್ನು ಹಾಗೆ ವೀಕ್ಷಕರೇ, ನ್ಯೂಮರಾಲಜಿಸ್ಟ್ ಜಯ ಶ್ರೀನಿವಾಸನ್ ಅನ್ನುವಂತಹ ಪೇಜ್ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಇದು ಗುರುಜಿ ಅವರ ಫೇಸ್ಬುಕ್ ಅಕೌಂಟ್. ನ್ಯೂಮರಾಲಜಿಸ್ಟ್ ಜಯ ಶ್ರೀನಿವಾಸನ್, ಈ ಒಂದು ಪೇಜ್ಗೆ ನೀವು ಜಾಯ್ನ್ ಆಗಿದ್ದೆ ಆದ್ರೆ ಗುರುಜಿ ಅವರು ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಮೂಲಕ 8 ರಿಂದ 9 ಗಂಟೆವರೆಗೆ ಬೆಳಗಿನ ಸಮಯದಲ್ಲಿ ನಿಮಗೆ ನೇರ ಭೇಟಿಗೆ ಲಭ್ಯವಿರ್ತಾರೆ. ಇನ್ನು ಕೆಲವರು ಏನೋ ಕೆಲಸ ಮಾಡ್ತಿದ್ದೀವಿ, ನೋಡೋದಿಕ್ಕಾಗ್ಲಿಲ್ಲ, ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ನೋರಿಗೆ ಇದೊಂದು ಸುವರ್ಣ ಅವಕಾಶ. ಗುರುಜಿ ಅವರನ್ನ ನೀವು ಫೇಸ್ಬುಕ್ ಲೈವ್ ನ ಮೂಲಕವೂ ಕೂಡ ನೇರವಾಗಿ ಭೇಟಿ ಮಾಡಬಹುದು. ಕಮೆಂಟ್ಸ್ ಮಾಡೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕೂಡ ಗುರುಜಿ ಅವರಿಂದ ಪರಿಹಾರವನ್ನ ಉತ್ತರದ ರೂಪದಲ್ಲಿ ಪಡ್ಕೊಳ್ಬಹುದಾಗಿದೆ. ಆದ ಕಾರಣ ನ್ಯೂಮರಾಲಜಿಸ್ಟ್ ಜಯ ಶ್ರೀನಿವಾಸನ್ ಅನ್ನುವಂತಹ ಈ ಒಂದು ಫೇಸ್ಬುಕ್ ಪೇಜ್ ನ ನೀವು ಲೈಕ್ ಮಾಡಬೇಕಾಗುತ್ತೆ. ಜಾಯಿನ್ ಆಗಿ ಕಮೆಂಟ್ಸ್ ಮಾಡೋದ್ರ ಮೂಲಕ ಪ್ರಶ್ನೆಗಳನ್ನ ಕೇಳಿ, ಜೊತೆಗೆ ಶೇರ್ ಮಾಡೋದ್ರ ಮೂಲಕ ಗುರುಜಿ ಅವರು ತಿಳಿಸ್ಕೊಡುವಂತಹ ವಿಚಾರಗಳನ್ನ ನಾವು ನೀವೆಲ್ಲರೂ ಕೂಡ ತಿಳಿದಲೇ ಇರುವಂತವರಿಗೆ ತಿಳಿಸಿ ಹೇಳೋಣ ಅಂತ ಹೇಳ್ತಾ, ಇನ್ನು ಗುರುಜಿ ಅವರು ಕೂಡ ಸ್ವತಃ ನೇರವಾಗಿ ನಿಮ್ಮ ಮನೆ, ಕಚೇರಿ ಹಾಗೂ ನಿಮ್ಮ ಒಂದು ಕಾರ್ಖಾನೆಗಳಿಗೆ ಬರಲಿದ್ದಾರೆ. ಯಾಕೆ ಅಂತಂದ್ರೆ ಬಹಳಷ್ಟು ಜನ ನಾವು ಹೊಸದಾಗಿ ನಮ್ಮ ಕನಸಿನ ಮನೆಯನ್ನ ಕಟ್ಟಿರ್ತೀವಿ, ಹೊಸದಾದಂತಹ ಒಂದು ನಮ್ಮ ಕನಸಿನ ಪ್ರಾಜೆಕ್ಟ್ ಅನ್ನ ಆರಂಭ ಮಾಡಿರ್ತೀವಿ, ಅಥವಾ ನೂರಾರು ಜನರಿಗೆ ಒಂದು ಕೆಲಸವನ್ನ ನೀಡುವಂತಹ ಕಾರ್ಖಾನೆಯನ್ನ ಆರಂಭ ಮಾಡಿರ್ತೇವೆ. ಎಲ್ಲವೂ ಕೂಡ ನಾವು ಅಂದುಕೊಂಡಷ್ಟು ಮಟ್ಟಿಗೆ ನಡೆಯೋದಿಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿನ ವಾಸ್ತು ವಿಚಾರಗಳನ್ನ ನೋಡ್ಬೇಕಾಗತ್ತೆ. ಯಾವ ರೀತಿಯಾಗಿ ವಾಸ್ತು ಇದೆ, ಅದರಲ್ಲಿ ಏನಾದ್ರೂ ದೋಷಗಳಿದೆಯಾ, ಏನಾದ್ರೂ ಸಮಸ್ಯೆಗಳಿದೆಯಾ ಅನ್ನುವಂಥದ್ದು. ಆದ್ರೆ ಸಾಮಾನ್ಯ ಜನರಾಗಿರುವಂತಹ ನಮಗೆ ಖಂಡಿತವಾಗ್ಲೂ ತಿಳಿಯೋದಿಲ್ಲ ಆ ಒಂದು ಸಮಸ್ಯೆ ಏನು. ವಾಸ್ತು ಸಂಬಂಧಿತ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಗುರುಜಿ ಅವರು ನಿಮ್ಮ ಮನೆ, ಕಚೇರಿ ಹಾಗೂ ಕಾರ್ಖಾನೆಗಳಿಗೆ ನೇರವಾಗಿ ಬಂದು ನಿಮ್ಮ ವಾಸ್ತು ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ನೀಡಲಿದ್ದಾರೆ ವಾಸ್ತು ಕನ್ಸಲ್ಟೇಷನ್ ನ ಮೂಲಕ. ರಾಜ್ಯದ ಯಾವುದೇ ಭಾಗದಿಂದ ತಾವು ಕರೆ ಮಾಡಿ ಬುಕಿಂಗ್ ಅನ್ನ ಮಾಡಿಕೊಂಡ್ರು ಕೂಡ ಗುರುಜಿ ಅವರು ಸ್ವತಃ ನೇರವಾಗಿ ಬಂದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ನೀಡಲಿದ್ದಾರೆ. ಇನ್ನು ಬುಕಿಂಗ್ ಮಾಡ್ಕೊಳ್ಳೋದಕ್ಕಾಗಿ ಅಂದ್ರೆ ಗುರುಜಿ ಅವರ ಅಪಾಯಿಂಟ್ಮೆಂಟ್ ನ ನೀವು ಪಡ್ಕೊಳ್ಳೋದಕ್ಕಾಗಿ 7676366666 ಈ ಒಂದು ದೂರವಾಣಿ ಸಂಖ್ಯೆಯನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಗುರುಜಿ ವೀಕ್ಷಕರಿಗೆ ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೇರೆ ಯಾವುದಾದ್ರೂ ಒಂದು ಲಕ್ಕಿ ಟಿಪ್ಸ್ ಅನ್ನ ತಿಳಿಸ್ಕೊಡ್ತೀರಾ? ನಾನು ಕಾಮನಾಗೆ ಇದು ಲಕ್ಷ್ಮೀ ಕಟಾಕ್ಷ ಎಲ್ರಿಗೂ ಬೇಕು ಅನ್ನೋದಕ್ಕೆ ನಾನು ಎಲ್ರಿಗೂ ಹೇಳೋದಿಷ್ಟೇ, ನೀವು ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಿರೋ ಅದೆಲ್ಲನೂ ಒಳ್ಳೆ ಲಕ್ಕಿ ಡೇಟ್ಸ್ ಅಲ್ಲಿ ಮಾಡಿ ಅಂತ. ಇವತ್ತು ನೋಡಿ, ನಮ್ಮೆಲ್ರಿಗೂ ಕೂಡ ನಮ್ಮ ಜಾತಕದಲ್ಲಿ ಕೆಲವು ವಿಶೇಷತೆಗಳು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಅದನ್ನ ನಾವು ಅದಷ್ಟು ಕರೆಕ್ಟ್ ಆಗಿ ಉಪಯೋಗಿಸ್ತಾನೆ ಇರಲ್ಲ. ಈಗ ನನಗೆ ತಿಳಿದಂಗೆ ಇವತ್ತು ನಾವು ಜುಲೈ 15ನೇ ತಾರೀಕನ್ನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ವಿ. ನಾವು ಮಾತಾಡುವಾಗ ಅವರಿಗೆ ತಾರಾ ಭವಿಷ್ಯ ಹೇಳಿದ್ವಿ, ಶನಿ ಗ್ರಹದ ಮುಂದೆ ಕೇತು ಇದೆ ಅವರಿಗೆ ಅಂತ. ಶನಿ ಗ್ರಹ ಅಂದ್ರೆ ಕೆಲಸ, ಕೇತು ಅಂತ ಹೇಳಿದ್ರೆ ಜುಡಿಷಿಯರಿ. ಶನಿ ಗ್ರಹದ ಮುಂದೆ ಕೇತು ಇದೆ ಅಂತ ಹೇಳಿದ್ರೆ ಒಂದು ಆರ್ಡಿನರಿ ಜ್ಯೋತಿಷಿ ಕೂಡ ಹೇಳ್ಬೇಕಾಗಿರೋದಿಷ್ಟೇ, ಜುಡಿಷಿಯರಿ ಆದಂತ ವಿಷಯಗಳಿಗೆ ಯಾವತ್ತೇ ಆಗ್ಲಿ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ಹೇಳ್ತಕ್ಕಂಥ ಒಂದು ಪಾಯಿಂಟ್. ಅದು ಈಗ ಕೇತು ಮೇಲೆ ಕೇತು ಬಂದಿದ್ದಾನೆ, ಈಗ ಅಟ್ ಪ್ರೆಸೆಂಟ್ ಬಂದಿದ್ದಾನೆ ಟ್ರಾನ್ಸಿಟ್ ಅಲ್ಲಿ. ನಾವು ದಶೆಗಳು, ಭುಕ್ತಿಗಳು, ಲಗ್ನಗಳು ಏನೇನೋ ನೋಡ್ಕೊಂಡು ಹೋಗಿ ಏನೇನೋ ಕಡೆಗೆ ಏನಂದ್ರೆ ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಇದು ಅಂತ ಹೇಳ್ತಾರೆ ನೋಡಿ, ಆ ತರ ಎಷ್ಟೆಷ್ಟು ಐಡಿಯಾಸ್ ತಗೊಳಕ್ ಹೋಗ್ತೀವಿ. ತಿಳ್ಕೊಬೇಕಾಗಿರೋದಿಷ್ಟೇ, ಶನಿ ಅಂದ್ರೆ ಕೆಲಸ, ಕೇತು ಅಂದ್ರೆ ಜುಡಿಷಿಯರಿ, ಇವೆರಡೂ ಕೂಡ ಪಕ್ಕದಲ್ಲೇ ಇರೋದ್ರಿಂದ ಎಷ್ಟು ಲೆಕ್ಕಾಚಾರವಾಗಿರ್ತೀವೋ ಅಷ್ಟು ಒಳ್ಳೇದು. ಅದು ಕೂಡ ಯಾವಾಗ ಅವ್ರು ಹುಟ್ಟಿದಾಗಿರೋ ಕೇತು ಮೇಲೆ ಇವತ್ತು ಕೇತು ಬಂದಿದೆ, ಆಲ್ರೆಡಿ 1.5 ವರ್ಷದಲ್ಲಿ ಇನ್ನೊಂದು 2 ತಿಂಗಳಾದ್ಮೇಲೆ ಮತ್ತೆ ಶನಿ ಮೇಲೇನೆ ಕೇತು ಬಂದ್ಬಿಡುತ್ತೆ. ಈಗ ಶನಿ ಮೇಲೆ ಕೇತು ಬಂದ್ಬಿಡ್ತಾನೆ. ಶನಿ ಮುಂದೆ ಕೇತು ಇರೋವಾಗ್ಲೇನೆ ಈಗ ಎನ್ಕ್ವೈರಿ ಆಗೋಯ್ತು, ಇನ್ನು ಶನಿ ಮೇಲೆ ಕೇತು ಬಂದ್ರೆ ಏನಾಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಸಿಂಪಲ್ ವಿಷಯಗಳನ್ನ ನಾವು ತಿಳ್ಕೊಂಡ್ಬಿಟ್ರೆ ಜಾತಕದಲ್ಲಿ ತುಂಬಾ ಒಳ್ಳೆ ಇದನ್ನ ತಿಳ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರನೇ ಇವತ್ತು ಈ ಗ್ರಹದ ಬಗ್ಗೆ ಆಗ್ಬೋದು, ಪ್ಲಾನೆಟರಿ ಪೊಸಿಷನ್ಸ್ ಬಗ್ಗೆ ಆಗ್ಬೋದು, ಈ ಸಂಖ್ಯೆಗಳ ಬಗ್ಗೆ ಆಗ್ಬೋದು, ಉಚಿತ ಕಾರ್ಯಾಗಾರದ ಮೂಲಕ ಎಲ್ಲಾ ಕಡೆ ತಿಳಿಸ್ಕೊಡೋದರ ಉದ್ದೇಶ ಇಷ್ಟೇ. ಅಟ್ಲೀಸ್ಟ್ ದೊಡ್ಡದಾಗಿ ತಲೆ ಹೋಗ್ತಕ್ಕಂಥ ಪ್ರಾಬ್ಲಮ್ ಹೋಗೋದ್ರ ಬದಲು ಕಿರೀಟ ಹೋದ್ರೂ ಪರವಾಗಿಲ್ಲ. ಬಿಕಾಸ್ ಸರ್ ಸಲಾಮತ್ರ ಹೇತು ಪಗಡಿ ಹಜಾರ್ ಅಂತಾರೆ. ತಲೆ ಉಳಿಸ್ಕೊಂಡ್ಬಿಟ್ರೆ ನಾವು ಕಿರೀಟ ಬಿದ್ದೋದ್ರೆ ನಾವು ಇನ್ನೊಂದ್ಸತಿ ಇಟ್ಕೋಬಹುದು, ತಲೆನೇ ಹೋಗ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಕ್ಕಂಥ ವಿಷಯಗಳನ್ನ ಈ ಸಂಖ್ಯಾವಾಸ್ತು ಜ್ಯೋತಿರದ ವಿಜ್ಞಾನ ಮೂಲಕ ಬಹಳಷ್ಟು ಜನ ತಿಳಿಸ್ಕೊಡ್ತಾ ಇದೀವಿ. ಈ ಲಕ್ಕಿ ಟಿಪ್ಸ್ ಎಲ್ಲರೂ ಫಾಲೋ ಮಾಡ್ಕೊಂಡ್ಬಿಟ್ರೆ ಇವತ್ತು ಮಾತ್ರ ವರಮಹಾಲಕ್ಷ್ಮಿ ಅಲ್ಲ, ಎಲ್ಲಾ ಟೈಮಲ್ಲೂ ಲಕ್ಷ್ಮಿ ಕಾಯ್ತಾಳೆ. ಇಲ್ಲಂದ್ರೆ ಲಕ್ಷ್ಮಿ ನಮ್ಮನ್ನ ಕಾಯೋದಲ್ಲ, ನಮ್ಮನ್ನೇ ಒಂದ್ ದಾರಿ ಕೂಡ ಮಾಡ್ತಾಳೆ. ಅದಕ್ಕೆ ಲಿಮಿಟೆಡ್ ಆಗ ಹಣ ಇದ್ದಾಗ ನಾವು ಹಣಕ್ಕೆ ಯಜಮಾನ, ಅನ್ಲಿಮಿಟೆಡ್ ಆಗ ಹಣ ಇದ್ದಾಗ ಅದೇ ನಮ್ಮ ಯಜಮಾನ, ನಮ್ಮನ್ನೊಂದು ದಾರಿ ಮಾಡಿಬಿಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗುರುಜಿ, ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಜೊತೆಗೆ ಮತ್ತೊಮ್ಮೆ ತಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕಾಗಿ ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಗುರುಜಿ ಅವರು ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಹಳಷ್ಟೊಂದು ಲಕ್ಕಿ ಟಿಪ್ಸ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ. ಕರೆ ಮಾಡಿದಂತಹ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ. ಇನ್ನು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಕೊನೆಯದಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಕೆಯ ಒಂದು ಕೃಪಾ ಕಟಾಕ್ಷ ಸಕಲರಿಗೂ ಸಿಗಲಿ ಅಂತ ಆಶಿಸ್ತಾ ಈ ದಿನದ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಶುಭ ದಿನ. ಹೋಗಿ ಬರ್ತೀವಿ. ನಮಸ್ಕಾರ.